ಮಹಾಭಾರತದಲ್ಲಿ ಕುಂತಿಯ ಕಥೆ ಆದಿಪರ್ವದಲ್ಲಿ ಬರ್ತದೆ, ಆದರೆ ಅಲ್ಲಿ ಸಂಕ್ಷೇಪವಾಗಿ ಬರ್ತದೆ. ಅದೇ ವಿಸ್ತಾರವಾಗಿ ಬರುವಂಥದ್ದು ವನಪರ್ವದಲ್ಲಿ. ಆ ಒಂದು ಪರ್ವವೇ ಇದೆ, ಕುಂಡಲಾಹರಣ ಪರ್ವ ಅಂತ. ಅಂದರೆ ಇದೊಂದು ವೇದವ್ಯಾಸರ ಶೈಲಿ. ಒಂದೇ ಕಡೆ ಹೇಳಿದೆ ಇಲ್ಲಿ ಸ್ವಲ್ಪ ಹೇಳೋದು, ಇನ್ನೊಂದು ಕಡೆ ಸ್ವಲ್ಪ ಹೇಳೋದು. ನಾವು ಹಿಂದೆ ಅಂಬೆಯ ಕಥೆಯನ್ನು ನೋಡಿದ್ವು. ಅಂಬೆಯ ಕಥೆ ಆದಿಪರ್ವದಲ್ಲಿ ಸ್ವಲ್ಪ ಬರ್ತದೆ. ಆನಂತರ ಅಂಬೋಪಾಖ್ಯಾನ ಪರ್ವ ಅಂತಲೇ ಈ ಉದ್ಯೋಗ ಪರ್ವದಲ್ಲಿದೆ, ಅಲ್ಲಿ ಬರ್ತದೆ ವಿಸ್ತಾರವಾಗಿ. ಯಾಕೆ ಈ ರೀತಿ ವೇದವ್ಯಾಸರು ಹೇಳ್ಕೊಂಡು ಹೋಗ್ತಾರೆ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಈ ರೀತಿಯಲ್ಲ ಅಂತ ಹೇಳಿದರೆ ಅದೊಂದು ಶೈಲಿ. ಗೋಮೂತ್ರಿ ಅಂತ ಹೇಳ್ತಾರೆ ಅದಕ್ಕೆ. ಪುರಾಣಗಳನ್ನು ಇವುಗಳನ್ನು ಹೇಳುವ ಗೋಮೂತ್ರಿ ಅಂತ. ಗೋಮೂತ್ರಿ ಅಂತ ಹೇಳಿದರೆ ಈ ಗೋವು ಮೂತ್ರ ಮಾಡ್ಕೊಂಡು ಹೋದಾಗೆ. ಗೋವು ಒಂದೇ ಕಡೆ ಮೂತ್ರ ಮಾಡೋಲ್ಲ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಈ ರೀತಿ ಮಾಡ್ಕೊಂಡು ಹೋಗ್ತದೆ. ಆ ರೀತಿ ಪುರಾಣಗಳನ್ನು ಆ ರೀತಿ ಹೇಳ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದರೆ ಎಲ್ಲವನ್ನೂ ಅಧ್ಯಯನವನ್ನು ಮಾಡಿ ಅಂತ. ಸಂಪೂರ್ಣ ಅಧ್ಯಯನ ಮಾಡಿದರೆ ಮಾತ್ರ ಒಂದು ವಿಷಯ ಗೊತ್ತಾಗಬೇಕು. ಏನೋ ಒಂದು ಭಾಗ ನೋಡಿದರೆ ಸರಿಯಾಗಿ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಸಂಪೂರ್ಣ ಅಧ್ಯಯನ ಮಾಡಲಿ ಎನ್ನುವ ಕಾರಣದಿಂದಾಗಿ ಈ ರೀತಿ ವೇದವ್ಯಾಸರು ತಿಳಿಸ್ಕೊಂಡು ಹೋಗ್ತಾರೆ. ಅದರಲ್ಲಿ ವನಪರ್ವ ಹಾಗೂ ಆದಿಪರ್ವ ಈ ಎರಡರಲ್ಲಿ ಏನು ಕುಂತಿಯ ಕಥೆ ಬರ್ತದೆ ಅದನ್ನು ನಾವು ಸಂಯೋಜನೆ ಮಾಡಿ ನೋಡಿದಾಗ ಈ ಕುಂತಿ ಏನಿದ್ದಾಳೆ ಇವಳು ನಿಜವಾಗಲೂ ಕುಂತಿ ಭೋಜನ ಮಗಳು ಅಂತ. ಆದರೆ ಇವಳು ಶೂರಸೇನನ ಮಗಳು. ಇವಳು ಶೂರಸೇನ ಅಂತೇಳಿದರೆ ಕೃಷ್ಣನ ಅಜ್ಜ ಏನಿದ್ದಾನೆ, ಕೃಷ್ಣನ ಅಜ್ಜನಾದಂತಹ ಶೂರಸೇನನ ಮಗಳು. ಅಂದರೆ ವಸುದೇವನ ಅಕ್ಕ ಇವಳು, ವಸುದೇವನ ತಂಗಿ ಅಂತ ಹೇಳ್ತಾರೆ. ವಸುದೇವನ ತಂಗಿ ಆಗಿರುವಂಥವಳು ಇವಳು. ಇವಳು ಹುಟ್ಟುವುದಕ್ಕಿಂತ ಮುಂಚೆಯೇ ಶೂರಸೇನ ಕುಂತಿ ಭೋಜನೊತ್ತಿಗೆ ಒಂದು ಮಾತು ಕೊಟ್ಟಿದ್ದಂತೆ. ಏನು ಅಂತ ಹೇಳಿದರೆ, ನನಗೆ ಹೆಣ್ಣು ಮಗಳು ಹುಟ್ಟಿದ್ಲೆ, ಮೊದಲ ಹೆಣ್ಣು ಮಗಳನ್ನು ನಿನಗೆ ಕೊಡ್ತೇನೆ ಅಂತ. ವಾಸ್ತವಿಕವಾಗಿ ಈ ಕುಂತಿ ಭೋಜನಿಗೂ ಶೂರಸೇನಿಗೆ ಏನು ಸಂಬಂಧ ಅಂತ ಹೇಳಿದರೆ, ಶೂರಸೇನನ ಅತ್ತೆಯ ಮಗನೇ ಕುಂತಿ ಭೋಜ. ಅಂದರೆ ಶೂರಸೇನನ ತಂದೆ ಏನಿದ್ದಾನೆ, ಶೂರಸೇನನ ತಂದೆಯ ತಂಗಿಯ ಮಗ ಇವನು ಕುಂತಿ ಭೋಜ. ಅಂದರೆ ಸಂಬಂಧವೇ ಇದೆ. ಅದರಿಂದಾಗಿ ನನ್ನ ಮಗಳನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ದ. ಅದೇ ರೀತಿ ಯಾವಾಗ ಆ ಪೃಥ ಅಥವಾ ಕುಂತಿ ಅವಳು ಹುಟ್ಟಿದ್ಲು, ಅವಳನ್ನು ಕುಂತಿ ಭೋಜನಿಗೆ ಕೊಟ್ಟ. ಆ ರೀತಿ ಕುಂತಿ ಭೋಜನ ಒಂದು ಆಸರೆಯಲ್ಲಿಯೇ ಅವನ ಮಗಳಾಗೇ ಬೆಳೆದವಳು ಈ ಕುಂತಿ. ನಿಜವಾಳು ಅವಳ ಹೆಸರು ಪೃಥ ಅಂತ. ಆದರೆ ಕುಂತಿ ಭೋಜನಿಂದ ಪಾಲಿಸಲ್ಪಟ್ಟದರಿಂದಾಗಿ ಅವಳು ಕುಂತಿ ಅಂತಲೇ ತಾನು ಪ್ರಸಿದ್ಧಳಾದ್ಲು. ಅವಳದ್ದೊಂದು ಕಥೆಯನ್ನು ಹೇಳ್ತಾರೆ, ಸಣ್ಣಲ್ಲಿ ನಡೆದಂತಹ ಒಂದು ಘಟನೆ ಅವಳ ಜೀವನದಲ್ಲಿ. ಒಮ್ಮೆ ಈ ಕುಂತಿ ಭೋಜನ ಅರಮನೆಗೆ ದುರ್ವಾಸರು ಬಂದರಂತೆ. ಮಹಾಕೋಪಿಷ್ಠರವರು, ಅತಿ ಕೋಪನಃ ಮಹಾಕೋಪಿಷ್ಠರು. ಅವರು ಈ ಕುಂತಿ ಭೋಜನ ಅರಮನೆಗೆ ಬಂದು ನಾನು ನಿನ್ನಲ್ಲಿ ವಾಸ ಮಾಡ್ತೇನೆ ಅಂತ ಹೇಳಿದರು. ಅದಕ್ಕೆ ಕುಂತಿ ಭೋಜ ಒಪ್ಪಿಕೊಂಡ, ಅವಶ್ಯವಾಗಿ ನೀವು ನನ್ನಲ್ಲಿ ಇರಬಹುದು ಅಂತ. ಆದರೆ ಒಂದು ಮಹಾ ಕಷ್ಟ ಏನು ಅಂತ ಹೇಳಿದರೆ, ಈ ದುರ್ವಾಸರನ್ನು ಶುಶ್ರೂಷೆ ಮಾಡೋದು ನೋಡಿಕೊಳ್ಳುವುದೇನಿದೆ ಬಹಳ ಕಷ್ಟ. ಯಾರನ್ನಾದರೂ ನೋಡ್ಕೊಳ್ಳಿಕ್ಕೆ ಬಿಡಬೇಕು ಇವರಿಗೆ. ಆದರೆ ಇವರನ್ನು ನೋಡ್ಕೊಳ್ಳಿಕ್ಕೆ ಅಂತಿಂಥವರನ್ನು ಬಿಟ್ಟರೆ ಮುಗಿಸ್ಬಿಡ್ತಾರೆ ಇವರು. ಯಾಕಂದರೆ ಮಹಾ ಕೋಪಿಷ್ಟ. ಬರೀ ಕೋಪ ಮಾತ್ರ ಅಲ್ಲ, ಮತ್ತು ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ. ವಿಚಿತ್ರವಾದ ಸ್ವಭಾವ ಅವರದ್ದು, ದುರ್ವಾಸರದ್ದು. ಅದಕ್ಕೋಸ್ಕರ ಕುಂತಿ ಭೋಜ ತಾನು ಯೋಚನೆಯನ್ನು ಮಾಡಿದ, ಇವರ ಒಂದು ಸೇವೆಯನ್ನು ಮಾಡಲಿಕ್ಕೆ ನಾನು ಯಾವ ರೀತಿ ಯಾರನ್ನು ನಿಯೋಜನೆಯನ್ನು ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಅಂತಿದ್ದವರನ್ನು ಮಾಡಿದರೆ ಆಗೋದಿಲ್ಲ ಇವರ ಸೇವೆಯನ್ನು ಮಾಡಲಿಕ್ಕೆ. ಹಾಗಂತ ಇಲ್ಲ ನಾವು ನಿಮ್ಮನ್ನ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಶಾಪ ಕೊಟ್ಟುಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವರನ್ನು ನೋಡಿಕೊಂಡೆ ಅಂತ ಹೇಳಿದರೆ ನನ್ನ ಜನ್ಮ ಸಾರ್ಥಕ ಆಗ್ತದೆ. ಇಂತಹ ಮಹಾ ತಪಸ್ವಿಗಳವರು, ಋಷಿಗಳು, ಇಷ್ಟೆಲ್ಲ ಸನ್ಯಾಸಿಗಳು ಬೇರೆಯವರು, ಜಟಾಧಾರಿಗಳಾದಂತಹ ಸನ್ಯಾಸಿಗಳವರು, ದಂಡವನ್ನು ಹಿಡಿದ ಸನ್ಯಾಸಿಗಳು, ಮಹಾ ಜಿತೇಂದ್ರಿಯರು, ಶಾಪಾನುಗ್ರಹ ಶಕ್ತರು, ಇಷ್ಟೆಲ್ಲ ಶಕ್ತಿ ಇದೆ ಅವರು ದುರ್ವಾಸರಿಗೆ. ಯಾಕಂದರೆ ಸಾಕ್ಷಾತ್ ಶಿವನ ಅವತಾರ ಅವರು. ಅದರಿಂದಾಗಿ ಅವರು ಸೇವೆಯನ್ನು ಮಾಡೋದೇನೋ ಬಹಳ ಪುಣ್ಯಪ್ರದ. ಆದರೆ ಮಾಡುವವರು ಯಾರು? ಈ ರೀತಿ ಯೋಚನೆ ಮಾಡಿ ಕಡೆಗೆ ಕುಂತಿ ಭೋಜ ತನ್ನ ಮಗಳು ಕುಂತಿ ಹತ್ರ ಬರ್ತಾರೆ. ಕುಂತಿಗೆ ಸಾಮಾನ್ಯ ಅವಾಗೊಂದು 13-12 ವರ್ಷ. ಬಂದು ಹೇಳ್ತಾರೆ, ನೋಡು ನೀನು ನಿನ್ನ ಗುಣಗಳಿಂದ ನಮ್ಮೆಲ್ಲರನ್ನು ಮೆಚ್ಚಿಸಿರುವಂಥವಳು. ಅಂದರೆ ಕುಂತಿ ಅಂತ ಹೇಳಿದ್ರೆ ಅವಾಗ ಎಲ್ರಿಗೂ ಇಷ್ಟ ಅಂತೆ. ಕುಂತಿ ಭೋಜನ ಅರಮನೆಯಲ್ಲಿ ಆ ಎಲ್ಲ ತಂದೆ ತಾಯಿ ಅವರಿಂದ ಹಿಡಿದು ಸೇವಕರವರೆಗೆ ಎಲ್ರಿಗೂ ಇಷ್ಟ ಅಂತೆ ಕುಂತಿ ಅಂದರೆ. ಯಾಕಂದರೆ ಅವಳ ಒಂದು ನಡತೆ ಅಷ್ಟು ಚೆನ್ನಾಗಿತ್ತಂತೆ ಕುಂತಿಯದ್ದು. ಅದಕ್ಕೆ ಹೇಳ್ತಾರೆ, ನೋಡು ನೀನು ಆ ದುರ್ವಾಸರ ಸೇವೆಯನ್ನು ಮಾಡಬೇಕು. ಅದನ್ನು ಮಾಡುವುದರಿಂದಾಗಿ ನಿನಗೂ ಶ್ರೇಯಸ್ಸಾಗತ್ತೆ, ಒಳ್ಳೆಯದಾಗತ್ತೆ. ಆದರೆ ನೀನು ಬಹಳ ಸಂಯಮದಿಂದ ಸೇವೆಯನ್ನು ಮಾಡಬೇಕು ದುರ್ವಾಸರದ್ದು. ಯಾಕಂದರೆ ದುರ್ವಾಸರು ಮಹಾಕೋಪಿಷ್ಠರು. ಯಾವಾಗ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ.
ಅದಕ್ಕಾಗಿ ನೀನು ಸಂಪೂರ್ಣ ಇಂದ್ರಿಯ ನಿಗ್ರಹದಿಂದ ಮನಸ್ಸನ್ನು ಸಂಪೂರ್ಣ ನಿಯಂತ್ರಣದಲ್ಲಿ ಇಟ್ಕೊಂಡು ಅವರು ಸೇವೆ ಮಾಡಬೇಕು ಅಂತ ಹೇಳಿದಾಗ ಕುಂತಿ ಒಪ್ಪಿಕೊಂಡ್ಲು. ಆಯ್ತಪ್ಪ, ಯಾವ ರೀತಿಯಿಂದಲೂ ನಿಮಗೆ ಕಳಂಕ ಬರದ ಹಾಗೆ, ನಮ್ಮ ರಾಜ್ಯಕ್ಕೆ ಕೆಟ್ಟದಾಗದ ಹಾಗೆ ನಾನು ಅವ್ರ ಸೇವೆಯನ್ನು ಮಾಡಿದ್ದೇನೆ ಅಂತ ಒಪ್ಪಿಕೊಂಡ್ಲು. ನಂತರ ದುರ್ವಾಸರ ಹತ್ರ ಬಂದು ಕುಂತಿ ಭೋಜ ಹೇಳ್ತಾನೆ, ಸ್ವಾಮಿ, ನಿಮ್ಮ ಸೇವೆಗೆ ನನ್ನ ಮಗಳು ಕುಂತಿಯನ್ನು ನಾನು ಬಿಡ್ತಾ ಇದ್ದೇನೆ. ಆದರೆ ಒಂದು ತಮ್ಮ ಹತ್ರ ಪ್ರಾರ್ಥನೆ ಏನು ಅಂದರೆ, ಇನ್ನೂ ಸಣ್ಣ ಹುಡುಗಿ, ಅವಳ ಬಗ್ಗೆ ನೀವು ಸಿಟ್ಟು ಮಾಡಿಕೊಳ್ಬಾರ್ದು. ಅವಳಿಂದ ಏನಾದರೂ ತಪ್ಪು ನಡೆದು ಬಿಡ್ಬೋದು, ಆದರೆ ಅದಕ್ಕೆ ನೀವು ಸಿಟ್ಟು ಮಾಡಿಕೊಳ್ಬಾರ್ದು ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಶಾಸ್ತ್ರದಲ್ಲೊಂದು ನಿಯಮ, ಯಾರು ವೃದ್ಧರಿದ್ದಾರೆ, ವೃದ್ಧರಾದವರು, ಈ ಪುಟ್ಟ ಮಕ್ಕಳು ಮತ್ತು ಈ ಬುದ್ಧಿ ಸರಿ ಇಲ್ಲದೆ ಇರುವವರು, ಇವರೆಲ್ಲ ಏನು ಮಾಡಿದರೂ ಕೂಡ ಸಿಟ್ಟು ಮಾಡಿಕೊಳ್ಬಾರ್ದು. ಕಾರಣ ಏನಂದರೆ ಅವ್ರಿಗೆ ಗೊತ್ತಿರೋಲ್ಲ, ಪುಟ್ಟ ಮಕ್ಕಳಿಗೆ ಗೊತ್ತಿರೋಲ್ಲ, ವಯಸ್ಸಾದ ಮೇಲೆ ಗೊತ್ತಾಗೋದಿಲ್ಲ. ಅದಕ್ಕೆ ಅವ್ರು ಮಾಡಿದ್ದು ದೊಡ್ಡ ಅಪರಾಧ ಅಂತ ಪರಿಗಣನೆ ಮಾಡುವುದಿಲ್ಲ ಜ್ಞಾನಿಗಳು, ತಿಳಿದವರು. ಅದಕ್ಕೋಸ್ಕರ ಒಂದೊಮ್ಮೆ ಇವಳಿಂದ ತಪ್ಪು ನಡೆದರೂ ಕೂಡ ದುರ್ವಾಸರು ಅದನ್ನು ದೊಡ್ಡದಾಗಿ ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿ ಕುಂತಿ ಭೋಜ ಕುಂತಿಯನ್ನು ಬಿಟ್ಟ ಈ ದುರ್ವಾಸರ ಸೇವೆಗೆ. ಕುಂತಿಯಾದರೂ ಆ ದುರ್ವಾಸರ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಕುಂತಿ ಭೋಜ ದುರ್ವಾಸರಿಗೋಸ್ಕರ ಒಂದು ಅರಮನೆಯನ್ನು ಬಿಟ್ಟುಕೊಟ್ಟು ಅಲ್ಲಿ ಎಲ್ಲ ವ್ಯವಸ್ಥೆಗಳಿದೆ, ಆ ರೀತಿ ತಾನು ವ್ಯವಸ್ಥೆಯನ್ನು ಮಾಡಿದ. ಕುಂತಿಯಾದರೂ ಆ ದುರ್ವಾಸರ ಎಲ್ಲ ಇಷ್ಟ ಕಷ್ಟಗಳನ್ನು ತಿಳ್ಕೊಂಡು ಅವರಿಗೆ ಯಾವ ರೀತಿ ಬೇಕು ಆ ರೀತಿ ತಾನು ಸೇವೆಯನ್ನು ಮಾಡ್ತಾ ಇದ್ದಾಳಂತೆ. ಹಾಗಂತ ಅವರು ಬಂದದ್ದು ನಾನು ಇರ್ತೇನೆ ಅಂತ, ಕೆಲವರು ವ್ಯಾಖ್ಯಾನಕಾರರು ಹೇಳುವ ಪ್ರಕಾರ ಚಾತುರ್ಮಾಸ್ಯ ಕೂರ್ಲಿಕ್ಕೆ ಬಂದದ್ದವರು ಅಂತ. ಮಹಾಭಾರತ ಏನು ಸ್ಪಷ್ಟ ಹೇಳೋಲ್ಲ, ಚಾತುರ್ಮಾಸ್ಯ ಕೂರ್ಲಿಕ್ಕೆ ಬಂದದ್ದು 4 ತಿಂಗಳು ಅಂತ. ಆದರೆ ಈ ಕುಂತಿಯ ಸೇವೆಯಿಂದ ಸಂತೋಷಗೊಂಡು 1 ವರ್ಷ ನಿಂತುಬಿಟ್ರಂತೆ ಅಲ್ಲಿ ಅವರು ದುರ್ವಾಸರು. ಆದರೆ ಯಾವ ರೀತಿ ಅವರದ್ದೊಂದು ಚರ್ಯೆ ಇತ್ತು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಬೆಳಗಿನ ಜಾವ ಏಳ್ತಾ ಇದ್ದಾಗೆ ನನಗೆ ಊಟ ಬೇಕು ಅಂತ ಹೇಳ್ತಾರೆ. ಏಳ್ತಾ ಇರಬೇಕಾದ್ರೆ ತಯಾರು ಮಾಡಿಕೊಡ್ಬೇಕು ಇವಳು. ಕೆಲವೊಮ್ಮೆ ಎದ್ದು ಕೂಡಲೇ ಹೇಳ್ತಾರೆ, ನಾನು ಊಟ ಮಾಡಬೇಕು, ಎಲ್ಲ ತಯಾರು ಮಾಡು ಅಂತ. ಸರಿ ಅಂತ ಇವಳು ತಯಾರು ಮಾಡಿದರೆ ನಾನು ಈಗ ಬರ್ತೇನೆ ಅಂತ ಹೋದವರು ದಿನ ಆದರೂ ಬರುವುದೇ ಇಲ್ಲ, ಎಲ್ಲೋ ಹೋಗಿಬಿಡ್ತಾರಂತೆ. ಇನ್ನು ಯಾವಾಗಲೂ ಬರ್ತಾರೆ. ಅಷ್ಟು ಮಾತ್ರ ಅಲ್ಲ, ಕೆಲವೊಮ್ಮೆ ಮಧ್ಯರಾತ್ರಿ ಯಾವುದೋ ಸಮಯಕ್ಕೆ ಬರೋದು, ಸಮಯವೇ ಇಲ್ಲ, ಯಾವುದೋ ಸಮಯಕ್ಕೆ ಬರೋದು. ಬಂದು ನನಗಿವಾಗ ಅದನ್ನು ಮಾಡಿಕೊಡು, ನನಗಿವಾಗ ಅದನ್ನು ಮಾಡಿಕೊಡು, ಕುಂತಿಗಳು, ನನಗೆ ಹಾಗಾಗಬೇಕು, ನನಗೆ ಹೀಗಾಗಬೇಕು ಹೇಳೋದು. ಕೆಲವೊಮ್ಮೆ ಎಂಥದ್ದು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ದೆಲ್ಲ ಹೇಳುವಂಥದ್ದು. ಯಾವಾಗಲೂ ಒಂದು ಬರುವುದು, ನನಗೆ ಈಗಲೇ, ಇವಾಗ ಉದಾಹರಣೆಗೆ ನನಗೀಗಲೇ ಮಂಡಿಗೆ ಮಾಡಿಕೊಡು, ಚಿರೋಟಿ ಮಾಡಿಕೊಡು ಅಂದರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಮಾಡಿ ಕೊಡಬೇಕು. ಯಾಕಂದರೆ ಎದುರು ಮಾತಾಡಲಿಕ್ಕಿಲ್ಲ. ಅವಳಿಗಾದರೂ ಪಾಪ ಕುಂತಿಗೆ ಇವರು ಏನು ಹೇಳಿದರೂ ಮಾಡ್ತಾರೆ. ಇಷ್ಟು ಹೇಳಿ ಮಾಡಿದರೂ ಕೂಡ ಬೈಯುವುದು ಅವಳಿಗೆ. ಅಷ್ಟು ಮಾತ್ರ ಅಲ್ಲ, ಅವಳ ಮೇಲೆ ಇಲ್ದಿದ್ದ ಅಪವಾದ ಎಲ್ಲ ಹಾಕೋದು. ನೀನು ಹಾಗೆ ಮಾಡಿದ್ಯಾ, ನೀನು ಹೀಗೆ ಮಾಡಿದ್ಯಾ ಅಂತ ಕುಂತಿಯ ಮೇಲೆ ಒಂದಷ್ಟು ಅಪವಾದವನ್ನು ಹಾಕೋದು, ಕುಂತಿಗೆ ಬೈಯೋದು, ಕುಂತಿಯನ್ನು ನಿಂದಿಸಿ ಮಾತಾಡುವಂಥದ್ದು. ಇಷ್ಟೆಲ್ಲ ಮಾಡ್ತಾ ಇದ್ರಂತೆ ದುರ್ವಾಸರು. ಏನು ಮಾಡಿದರೂ ಕೂಡ ಕುಂತಿ ಮಾತ್ರ ಸ್ವಲ್ಪವೂ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲವಂತೆ. ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ಬಹಳ ಮನಸ್ಸಿನ ನಿಯಂತ್ರಣದಿಂದಾಗಿ, ಯಾವ ರೀತಿ ಅಂತ ಹೇಳಿದ್ರೆ ಅದನ್ನು ಮಹಾಭಾರತ ಹೇಳ್ತದೆ, ಒಬ್ಬ ಗುರುವಿಗೆ ಶಿಷ್ಯರಾದವನು ಯಾವ ರೀತಿ ಸೇವೆಯನ್ನು ಮಾಡ್ತಾನೆ, ಯಾವ ರೀತಿ ಗಂಡನಿಗೆ ಹೆಂಡತಿ ತಾನು ಸೇವೆಯನ್ನು ಮಾಡ್ತಾಳೆ, ಆ ರೀತಿಯಿಂದ ಇವರು ದುರ್ವಾಸರ ಸೇವೆಯನ್ನು ಮಗಳು ಅಪ್ಪನಿಗೆ ಯಾವ ರೀತಿ ಆ ರೀತಿ ಮಾಡಿದಾಳಂತೆ. ಇವಳು ದುರ್ವಾಸರ ಸೇವೆಯನ್ನು ಒಂದು ಚೂರು ಬೇಜಾರು ಮಾಡಿಕೊಳ್ಳದೆ ಮಾಡಿದಾಳಂತೆ. ಈ ರೀತಿ 1 ವರ್ಷಗಳ ಕಾಲ ಕಳೆದಿದೆ. ಒಂದು ಚೂರು ಇವಳು ದೋಷ ಕಾಣಲಿಲ್ಲ ದುರ್ವಾಸರಿಗೆ. ಒಂದು ದಿನ ದುರ್ವಾಸರಿಗೆ ಬಹಳ ಸಂತೋಷ ಆಯ್ತಂತೆ. ಇಲ್ಲಿ ನಮ್ಮ ಪ್ರಶ್ನೆ ಬರೋದೇನೆಂದರೆ, ಅಲ್ಲ ಇವರು ದೊಡ್ಡ ಜ್ಞಾನಿಗಳು ಅಂತ ಹೇಳ್ತೀರಾ, ತಪಸ್ವಿಗಳು ಅಂತ ಹೇಳ್ತೀರಾ, ಆದರೆ ಹುಚ್ಚರಾಗಿ ವರ್ತನೆ ಮಾಡ್ತಾರಲ್ವ, ಇವರೆಂಥ ತಪಸ್ವಿಗಳು? ಹಾಗಿದ್ರೆ ತಪಸ್ವಿಗಳೆಲ್ಲ ಹುಚ್ಚರಾಗೇ ಇರುವುದಾ? ಯಾಕಂದರೆ ಸಿಟ್ಟು ಮಾಡ್ಕೊಳ್ತಾರೆ ಅಂತ ಹೇಳ್ತೀರಿ, ಬೈತಾರೆ ಅಂತ ಹೇಳ್ತೀರಿ, ನಿಂದನೆ ಮಾಡ್ತಾರೆ ಅಂತ ಹೇಳ್ತೀರಿ, ಏನೇನೋ ನನಗೆ ಇದಾಗಬೇಕು ಅದಾಗಬೇಕು, ಯಾವ್ಯಾವುದೋ ಕಾಲಕ್ಕೆ ಬರುವುದು, ಯಾವ್ಯಾವುದು ಇನ್ನೊಬ್ಬರಿಗೆ ಹಿಂಸೆ ಆಗುತ್ತೆ ಅಂತ ಹೇಳೋದಿಲ್ಲ. ನಿಜವಾಗ್ಲೂ ತಪಸ್ವಿಗಳಲ್ಲಿ ಏನಿರಬೇಕು ಅಂತ ಹೇಳಿದ್ರೆ ಅಹಿಂಸೆ. ಇನ್ನೊಬ್ಬರಿಗೆ ನಮ್ಮಿಂದ ಯಾವುದೇ ರೀತಿಯಿಂದಲೂ ಕೆಡುಕಾಗಬಾರ್ದು, ಹಿಂಸೆ ಆಗಬಾರ್ದು, ಆ ರೀತಿ ಬಯಸುವಂಥವರು ತಪಸ್ವಿಗಳು. ಆದರೆ ದುರ್ವಾಸರೇನಿದಾಗ ವಿಚಿತ್ರವಾಗಿ ಕುಂತಿಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹಿಂಸೆ ಕೊಡ್ತಾರಲ್ವ, ಇದೆಂಥ ತಪಸ್ಸು, ಇವರೆಂಥ ತಪಸ್ವಿಗಳು ಅಂತ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ಬೋದು. ಆದರೆ ಈ ದುರ್ವಾಸರು ಕುಂತಿಗೆ ಹಿಂಸೆ ಕೊಡ್ತಾ ಇರೋದಲ್ಲ, ಮತ್ತು ಕುಂತಿಯನ್ನು ಪರೀಕ್ಷೆ ಮಾಡ್ತಾ ಇರೋದು. ಅವಳು ಯಾವತ್ತಾದರೂ ಇಂದ್ರಿಯ ಸಂಯಮ ತಪ್ತಾಳ ನೋಡೋಣ, ಇಂದ್ರಿಯ ನಿಗ್ರಹ ತಪ್ತಾಳ ನೋಡೋಣ ಅಂತ ಹೇಳಿ ಪರೀಕ್ಷೆ ಮಾಡ್ತಾ ಇರೋದು. ತಪಸ್ಸು ಅಂದರೆ ಇದೆ.
ಅದಕ್ಕೆ ಹೇಳೋದು ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅಂತ. ತಾಳ್ಮೆ ಏನಿದೆ, ತಾಳ್ಮೆಗಿಂತ ದೊಡ್ಡ ತಪಸ್ಸಿಲ್ಲ. ಕುಂತಿ 1 ವರ್ಷ ದುರ್ವಾಸರ ಸೇವೆ ಮಾಡಿದ್ದಲ್ಲ, ಮತ್ತು 1 ವರ್ಷ ಕಠಿಣ ತಪಸ್ಸು ಮಾಡಿದ್ದು ದುರ್ವಾಸರ ಬಳಿಯಲ್ಲಿ. ಅದರಿಂದಾಗಿಯೇ ದುರ್ವಾಸರಿಗೆ ಸಂತೋಷ ಆಯ್ತಂತೆ. ಸಂತೋಷ ಆಗಿ ಕಡೆಗೆ ಹೇಳ್ತಾರೆ, ಪ್ರೀತೋಸ್ಮಿ ವರಮಂ ಭದ್ರೇ ಪರಿಚಾರೇಣ ತೇ ಶುಭೇ ವರಾನ್ ವೃಣೀಶ್ವ ಕಲ್ಯಾಣಿ ದುರಾಪಾನ್ ಮಾನುಷೈರಿಹ. 1 ವರ್ಷ ಆದಮೇಲೆ ಸಂತೋಷ ಆಗಿ ಹೇಳ್ತಾರಂತೆ ದುರ್ವಾಸರು, ಹೇ ಕುಂತಿ, ನಿನ್ನ ಬಗ್ಗೆ ನನಗೆ ಬಹಳ ಸಂತೋಷ ಆಗಿದೆ ಅಂತ. ಅದಕ್ಕೆ ಅವಳನ್ನು ಕರೆಯುವುದೇ ಭದ್ರೇ, ಹೇ ಮಂಗಳ ಕರಳೆ. ಅಂದರೆ ಮಂಗಳ ಕರಳೆ ಅಂದರೆ ನೀನು ಯಾವ ಮನೆ ಕಾಲಿಡ್ತೀಯ ಆ ಮನೆ ಒಳ್ಳೆಯದಾಗುತ್ತೆ. ನೀನು ಯಾರನ್ನು ಕುರಿತು ಮಾತಾಡ್ತೀಯ ಅವರು ಒಳ್ಳೆಯದಾಗುತ್ತೆ. ನಿನಗೆ ಯಾವತ್ತೂ ಒಳ್ಳೆಯದೇ, ಜೀವನದಲ್ಲಿ ಕೆಟ್ಟದಾಗಲ್ಲ ಅಂತ ಭದ್ರಳು ನೀನು, ಮಂಗಳ ಕರಳು ನೀನು. ಯಾವತ್ತೂ ಒಳ್ಳೆಯದನ್ನು ಬಯಸುವವಳು, ಒಳ್ಳೆಯದನ್ನು ಮಾಡುವಂಥವಳು. ನಿನ್ನ ಈ ಒಂದು ಸೇವೆಯಿಂದ ನನಗೆ ಬಹಳ ಸಂತೋಷವಾಗಿದೆ. ನನಗೆ ಕೇಳು, ಏನು ವರಗಳನ್ನು ಬೇಕು ಕೇಳು, ವರಗಳನ್ನು ಕೊಡ್ತೇನೆ, ವರವನ್ನು ಅಲ್ಲ. ಅಂದರೆ 1 ವರ ಅಲ್ಲ, ನಿನಗೆ ಏನು ವರಗಳು ಬೇಕು ಕೇಳು, ನಾನು ಕೊಡ್ತೇನೆ. ಈ ಮನುಷ್ಯರಿಗೆ ಅಸಾಧ್ಯವಾದದ್ದು ಅದನ್ನೆಲ್ಲ ನಾನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾರೆ ದುರ್ವಾಸರು. ನನಗೆ ಸಾಧ್ಯ ಉಂಟು, ನಾನು ಅದನ್ನು ಕೊಡ್ತೇನೆ ಅಂತ. ಯೇಸ್ತ್ವಂ ಸೀಮಂತಿನಿ ಸರ್ವಾಹ ಯಶಸಾಭಿಭವಿಷ್ಯಸಿ. ಯಾವ ಒಂದು ವರಗಳಿಂದ ನೀನು ಒಳ್ಳೆ ಯಶಸ್ವಿ ಆಗ್ತೀಯ ನಿನ್ನ ಜೀವನದಲ್ಲಿ, ಯಾವುದೇ ಕೆಡುಕಿಲ್ಲದೆ, ಯಾವುದೇ ಸೋಲಿಲ್ಲದೆ ಗೆಲ್ತಾನೆ ಹೋಗ್ತೀಯ, ಅಂಥ ವರಗಳನ್ನು ಕೇಳು ಅಂತ. ಕುಂತಿ ಎಂಥ ವಿನಯವಂತಳು, ಎಷ್ಟು ಒಳ್ಳೆಯವಳು ಅಂತ ಹೇಳಿದರೆ ಒಂದೇ ಮಾತು ಹೇಳ್ತಾಳೆ ಕೈ ಜೋಡಿಸಿ, ಸ್ವಾಮಿ ನನಗಿನ್ನೇನು ಬೇಡ, ನಿಮಗೆ ಖುಷಿಯಾಗಿದೆ ಅಂತ ಹೇಳಿದರೆ ನನ್ನ ಸೇವೆಯಿಂದ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸೇವೆಯನ್ನು 1 ವರ್ಷ ನಾನು ಮಾಡಿದ್ದೇನೆ, ಅದರಿಂದಾಗಿ ನಮ್ಮಪ್ಪನಿಗೆ ಖುಷಿಯಾಗಿದೆ ಅಂತ ಹೇಳಿದರೆ ಸಾಕು, ನನಗೆ ಅದಕ್ಕಿಂತ ಇನ್ನೇನು ಬೇಡ ಅಂತ ಹೇಳ್ತಾಳೆ. ಯಾಕಂದರೆ ನಮ್ಮಪ್ಪನಿಗೆ ಸಂತೋಷ ಆಗಬೇಕು ಅಂತ ಹೇಳಿ ನಾನು ಇಷ್ಟೇ ಮಾಡಿದ್ದು, ನಿಮಗೆ ಖುಷಿಯಾಗಬೇಕು ಅಂತ ನಾನು ಇಷ್ಟು ಮಾಡಿದ್ದು, ನಿಮ್ಮಿಬ್ಬರಿಗೆ ಖುಷಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದು ನನಗೆ ಇನ್ನೇನು ಬೇಡ ಅಂತ ಹೇಳ್ತಾರೆ. ಇದನ್ನು ಕೇಳಿ ದುರ್ವಾಸರಿಗೆ ಇನ್ನೂ ಖುಷಿ ಆಯ್ತಂತೆ. ಅವರಿಗೆ ಖುಷಿಯಾಗಿ ಹೇಳ್ತಾರೆ, ಯದಿ ನೇಚ್ಛಸಿ ಮತ್ತಸ್ತ್ವಂ ವರಂ ಭದ್ರೇ ಶುಚಿಸ್ಮಿತೆ. ಒಂದೊಮ್ಮೆ ನೀನು ನನ್ನಿಂದ ವರವನ್ನು ಇಚ್ಛಿಸ್ತಾ ಇಲ್ಲ ಅಂತೇಳಿದರೆ, ಯಾವುದೇ ವರಗಳು ನಿನಗೆ ಬೇಡ ಅಂತೇಳಿದರೆ ಸರಿ, ಒಂದು ಮಂತ್ರವನ್ನು ನಾನು ನಿನಗೆ ಉಪದೇಶವನ್ನು ಕೊಡ್ತೇನೆ. ಇದು ಎಲ್ಲಿಯ ಮಂತ್ರ ಅಂದರೆ ಅಥರ್ವ ವೇದದಲ್ಲಿರುವಂತಹ ಮಂತ್ರ. ಅಥರ್ವ ವೇದದಲ್ಲಿರುವಂತಹ ಒಂದು ಮಂತ್ರವನ್ನು ನಾನು ನಿನಗೆ ಉಪದೇಶವನ್ನು ಕೊಡ್ತೇನೆ. ಇದು ಎಂಥ ಮಂತ್ರ ಅಂತೇಳಿದರೆ, ಈ ಮಂತ್ರವನ್ನು ಜಪಿಸ್ತಾ ನೀನು ಯಾವ ದೇವತೆಯನ್ನು ಸ್ಮರಣೆ ಮಾಡಿಕೊಳ್ತೀಯೋ ಆ ದೇವತೆ ನಿನ್ನ ಎದುರಿಗೆ ಬಂದು ನಿಲ್ತಾನೆ, ನಿನಗೆ ಕಾಣಿಸಿಕೊಳ್ತಾನೆ, ನಿನ್ನ ಎದುರಿಗೆ ಬಂದು ನಿಲ್ತಾರೆ. 1 ವರ ಇಷ್ಟೇ ಸಾಕಿತ್ತು ಅವಳಿಗೆ. ಆದರೆ ಅದರೊಟ್ಟಿಗೆ ದುರ್ವಾಸರಿಗೆ ಅಂದರೆ ಮುಂದೆ ಏನಾಗಬೇಕು ಅಂತ ಅವ್ರಿಗೆ ಗೊತ್ತಿದೆಯಲ್ವ, 2ನೇ ವರ ಇನ್ನೊಂದು ಕೊಡ್ರಿ, ಇನ್ನೊಂದು ಹೇಳಿದರು ಅದರೊಟ್ಟಿಗೆ. ಏನು ಅಂತ ಹೇಳಿದರೆ, ಅಕಾಮೋ ವಾ ಸಕಾಮೋ ವಾ ಸಮೇಷ್ಯತಿ ತೇ ವಶೇ ತಸ್ಯ ಪ್ರಸಾದಾತ್ತೇ ರಾಜ್ಞಿ ಪುತ್ರೋ ಭವಿಷ್ಯತಿ. ನೀನು ಬಯಸದೇ ಇರು ಮಕ್ಕಳನ್ನು, ಅವರು ಯಾವ ದೇವತೆಯ ನೀನು ಸ್ಮರಣೆ ಮಾಡ್ತೀಯೋ ಅವರು ಬಂದೇ ಬರ್ತಾರೆ, ನಿನ್ನೆದುರಿಗೆ ನಿಂತು ನಿನಗೆ ಒಳ್ಳೆ ಮಕ್ಕಳನ್ನು ಕೊಟ್ಟು ಹೋಗ್ತಾರೆ. ಇದನ್ನು ಅವರು ಹೇಳಿದರು. ಹೇಳಿ ಅವಳಿಗೆ ಆ ಮಂತ್ರವನ್ನು ಉಪದೇಶವನ್ನು ಮಾಡಿದರು. ನಿಜವಾಗಲೂ ಕೂಡ ಮಂತ್ರವನ್ನು ಉಪದೇಶ ಮಾಡಿದ ಅವಳಿಗೇನು ಬೇಜಾರಲ್ಲ. ಆದರೆ 2ನೇದೊಂದು ಹೇಳಿದ್ರಲ್ವ, ನೀನು ಯಾವ ಮಕ್ಕಳಲ್ಲಿ ನೀನು ಬಯಸದೇ ಇರು, ಬಂದರು ಅಂದರೆ ಮಕ್ಕಳು ಕೊಟ್ಟು ಹೋಗ್ತಾರೆ ಅಂತ. ಅದು ಮಾತ್ರ ಅವಳಿಗೆ ಇಷ್ಟ ಆಗಲಿಲ್ವಂತೆ ಅಷ್ಟೊಂದು ಕುಂತಿಗೆ, ಮಹಾಭಾರತ ಹೇಳ್ತದೆ. ಆದರೆ ಮಾತಾಡಲಿಲ್ವಂತೆ ದುರ್ವಾಸರ ಹತ್ರ. ಯಾಕಂತ ಹೇಳಿದ್ರೆ ಎದುರು ಮಾತಾಡಿದ್ರೆ ಮತ್ತೆ ಶಾಪ ಕೊಟ್ಬಿಟ್ರು. ಯಾಕಂದರೆ ಮುಂಗೋಪಿ ಮಹಾಕೋಪಿ, ಎದುರು ಮಾತಾಡಿದರೆ ಸಾಕು ಶಾಪವೇ ಈ ದುರ್ವಾಸರದ್ದು. ಅದಕ್ಕೋಸ್ಕರ ಮಾತಾಡಲಿಕ್ಕೆ ಹೋಗಲಿಲ್ವಂತೆ ಅವಳು, ಸುಮ್ಮನೆ ಇದ್ಲಂತೆ. ದುರ್ವಾಸರು ನಂತರ ಅವಳಿಗೆ ಆ ಮಂತ್ರದ ಉಪದೇಶವನ್ನು ಕೊಟ್ಟು ಕುಂತಿ ಭೋಜನ ಬಳಿ ಹೋಗಿ, ನಾನು ಸಂತೋಷಗೊಂಡಿದ್ದೇನೆ ನಿನ್ನ ಒಂದು ಆತಿಥ್ಯದಿಂದ, ನಿನ್ನ ಮಗಳ ಒಂದು ಆತಿಥ್ಯದಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದವರು ಅಲ್ಲಿ ಅದೃಶ್ಯರಾಗಿ ಹೋಗಿಬಿಟ್ರು. ಕೂಡಲೇ ಅದೃಶ್ಯರಾದ್ರೆ ಅಂದರೆ ಬಂದದ್ದೇ ಕುಂತಿಗೆ ವರ ಕೊಡಲಿಕ್ಕೆ. ಕುಂತಿಗೆ ವರವನ್ನು ಕೊಡಲಿಕ್ಕೋಸ್ಕರವೇ ದುರ್ವಾಸರು ಬಂದದ್ದು. ಅವಳ 1 ವರ್ಷ ಬೇಕು ಅಂತ ಅವಳಿಂದ ತಪಸ್ಸು ಮಾಡಿಸಿದ್ದು, ಯಾಕಂದರೆ ಮುಂದೆ ಕೆಲಸ ಅವಳಿಂದ ಆಗಬೇಕಾಗಿದೆ, ಅದಕ್ಕೋಸ್ಕರ. ಆನಂತರ ಅಲ್ಲೇ ಅದೃಶ್ಯರಾಗಿ ಹೊರಟೋದ್ರಂತೆ. ಕುಂತಿ ಭೋಜನೆಗೆ ಆಶ್ಚರ್ಯ ಆಗಿದ್ರು, ಇವ್ರು ಬಂದದ್ದು ಯಾಕೆ, ಇದ್ದದ್ದು ಯಾಕೆ, ಅದೃಶ್ಯರಾಗಿ. ಯಾಕಂದರೆ ನಿಜವಾಗ್ಲೂ ಇಲ್ಲಿ ಇದ್ದು ಹೋಗ್ತಾನೆ ಅಂದರೆ ಹಾಗೆ ಹೋಗಬೇಕಿತ್ತು, ಅವರು ಇನ್ನೊಂದು ಕಡೆ ಹೋಗಬೇಕಿತ್ತು, ಹಾಗೆ ಹೋಗಲಿಲ್ಲ, ಅದೃಶ್ಯರಾಗಿ ಹೋಗ್ಬಿಟ್ರು. ಈ ಕುಂತಿ ಆದರೂ ಆ ಮಂತ್ರವನ್ನು ಉಪದೇಶ ಪಡೆದಿದ್ದಾಳೆ.
ಪಡೆದು ಅದು 13ನೇ ವರ್ಷದಲ್ಲಿ ಪಡೆದದಂತೆ ನೋಡಿ. 13 ವರ್ಷ ಪೂರ್ಣ ಆದಮೇಲೆ ಪಡೆದದಂತೆ. ಆಮೇಲೆ ಅವಳು ಋತುಮತಿಯಾದಳು, ಕುಂತಿ. ಋತುಮತಿಯಾಗಿ ಅಂದರೆ ಈ ರಜಸ್ವಲೆ ಆಗಿ ಸ್ನಾನ ಮಾಡಿದಾಳಂತೆ. ಸ್ನಾನ ಮಾಡಿ ಆನಂತರ ಬೆಳಗಿನ ಜಾವದಲ್ಲಿ ತಾನು ಅರಮನೆಯಲ್ಲಿ ತನ್ನ ಕೊಠಡಿ ಏನಿದೆ, ಕೋಣೆ ಏನಿದೆ, ಅಲ್ಲಿ ಕಿಟಕಿಯಿಂದ ನೋಡ್ತಾ ಇದ್ದಾಳಂತೆ. ಬೆಳಗಿನ ಜಾವ ಸೂರ್ಯ ಉದಯಿಸಿ ಬರ್ತಾ ಇದ್ದಾನೆ. ಅವಳಿಗೆ ಏನೋ ಒಂಥರ ಕಾಣಿಸ್ತಂತೆ, ಅಲ್ಲ ದುರ್ವಾಸರು ಮಂತ್ರೋಪದೇಶ ಕೊಟ್ಟಿದ್ದಾರಲ್ವ, ಆ ಮಂತ್ರ ಫಲ ಕೊಡ್ತದಾ ಇಲ್ವಾ, ಪರೀಕ್ಷೆ ಮಾಡಿಬಿಡೋಣ ಅದನ್ನು. ಅಂದರೆ ಇದು ಯಾವತ್ತು ಚಾಪಲ್ಯ, ಒಂದು ಬಾಲ್ಯದ ಚಾಪಲ್ಯ, ಸ್ತ್ರೀ ಚಾಪಲ್ಯ, ನೋಡಿಬಿಡೋಣ, ಪರೀಕ್ಷೆ ಮಾಡಬೇಕದನ್ನು. ಹೌದು, ಇವಾಗ ಮಂತ್ರವನ್ನು ನಾನು ಇದು ಹೇಳಿದರೆ, ಪಠಿಸಿದರೆ ದೇವತೆ ಬಂದುಬಿಡ್ತಾನೆ. ಯಾವ ದೇವತೆ ಬರ್ತಾನೆ, ಯಾರನ್ನು ಕರೆಯೋಣ ಅಂತ ಹೇಳಬೇಕಾದ್ರೆ ನೋಡಿ, ಅದೊಂದು ವಿಚಿತ್ರ ಘಟಿಸ್ತಂತೆ. ಸೂರ್ಯ ನಮಗೇನೋ ಬರೀ ಸೂರ್ಯನ ಮಂಡಲ ಮಾತ್ರ ಕಾಣಿಸ್ತದೆ, ಆದರೆ ಅವಳಿಗೆ ಅದೊಂದು ದೈವ ಇಚ್ಛೆ, ಸೂರ್ಯನಿಗೆ ಇಚ್ಛೆಯಂತೆ ಸಾಕ್ಷಾತ್ ಸೂರ್ಯನೇ ಸೂರ್ಯಮಂಡಲದಲ್ಲಿ ಕಾಣಿಸ್ಲಿಕ್ಕೆ ಶುರು ಮಾಡಿದ್ದಂತೆ. ಸೂರ್ಯನೇ ಕಾಣಿಸ್ತಾ ಇದ್ದಾನಂತೆ, ಒಳ್ಳೆ ಕವಚವನ್ನು ಧರಿಸಿದ್ದಾನಂತೆ, ಕುಂಡಲಗಳನ್ನು ಹಾಕ್ಕೊಂಡಿದ್ದಾನಂತೆ, ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದಾನಂತೆ. ಅಂತಹ ಸೂರ್ಯ ಕಂಡ ಇವಳಿಗೆ. ಕಂಡು ಕೂಡಲೇ ಇವಳು ಹಾಗಿದ್ರೆ ಸೂರ್ಯನನ್ನೇ ಕರೆದು ಬಿಡೋಣ, ಆ ಮಂತ್ರದಿಂದ ಸೂರ್ಯನನ್ನೇ ಕರೆದು ಬಿಡೋಣ ಅಂಥೇಳಿ ದುರ್ವಾಸರು ಏನು ಮಂತ್ರವನ್ನು ಹೇಳಿದ್ದಾರೆ ಆ ಮಂತ್ರವನ್ನು ಉಪದೇಶವನ್ನು ತಾನು ಜಪ ಮಾಡಿದ್ಲಂತೆ. ಹಾಗೆ ಮಾಡಿದ್ದಲ್ಲ, ಸುಮ್ಮನೆ ಕಿಟಕಿಯಲ್ಲಿ ನೋಡ್ತಾ ಹೇಗೆ ಜಪ ಮಾಡಿದರೆ ಬರೋಲ್ಲ. ಮತ್ತು ಅದನ್ನು ಮಹಾಭಾರತ ಹೇಳುತ್ತದೆ, ಕೂತು ಆಚಮನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ಆಮೇಲೆ ಕ್ರಮ ಪ್ರಕಾರ ಮಂತ್ರವನ್ನು ಜಪ ಮಾಡಿದ್ಲಂತೆ. ಬರೀ ಹುಡುಗಾಟಕ್ಕೋಸ್ಕರ ಮಾಡಿದ್ದಲ್ಲ, ಹಾಗೆ ಮಂತ್ರ ಜಪ ಮಾಡಿದ್ದೇ ತಡ ಸೂರ್ಯ ಎದುರಿಗೆ ಬಂದು ನಿಂತಾಯ್ತು ಇವಳು ಎದುರಿಗೆ, ಪ್ರಕಾಶಮಾನವಾಗಿ ಜ್ವಲಿಸ್ತಾ ಇದ್ದಾನಂತೆ. ಆ ಸೂರ್ಯ ಬಂತು, ಮಧುಪಿಂಗ ಮಹಾಬಾಹು ಕಂಬುಗ್ರೀವೋ ಹಸನ್ನಿವ, ನಗತಾ ಬಂದು ನಿಂತಿದ್ದಾನಂತೆ. ಒಳ್ಳೆ ಆ ಸೂರ್ಯ ಯಾವ ರೀತಿ ಇದ್ದಾನ ವರ್ಣನೆ ಏನು ಮಾಡ್ತಾರೆ. ವಾಸ್ತವಿಕವಾಗಿ ಈ ಜೇನು ಏನಿದೆ, ಜೇನಿನ ಹಾಗೆ ಕೆಂಪು ಬಣ್ಣದಿಂದಿದ್ದಾನಂತೆ. ಅಂದರೆ ಒಂಥರ ಬಂಗಾರದ ಬಣ್ಣ, ಬೆಳಗಿನ ಜಾವದಲ್ಲಿ ನೋಡ್ತೇವಲ್ವ ನಾವು, ಕೆಂಪು ಸಾಮಾನ್ಯವಾಗಿ ಆ ರೀತಿಯಾಗಿದ್ದಾನಂತೆ. ಉದ್ದವಾದ ತೋಳುಗಳಂತೆ, ಆ ತೋಳುಗಳು ಈ ಮೊಣಗಂಟಿಗೆ ತಾಗ್ತಾ ಇದೆಯಂತೆ ಸೂರ್ಯನಂತೂ. ಆ ಕಂಠ ಏನಿದೆ ಶಂಖದ ಹಾಗೆ, ಶಂಖದಾಗಿರುವಂತಹ ಕಂಠ ಅಂತೆ. ತೋಳುಬಂದಿ, ಬಳೆ, ಉಂಗುರ, ಕಿರೀಟ, ಹಾರ ಮುಂತಾದವುಗಳನ್ನೆಲ್ಲ ಧರಿಸಿದ್ದಾನಂತೆ. ನಂತರ ಯೋಗಾನ್ ಕೃತ್ವಾ ದ್ವಿಧಾತ್ಮಾನಂ. ನಮಗೆ ಇಲ್ಲೇನು ಸಂಶಯ ಬರ್ತದೆ ಅಂದರೆ ಸೂರ್ಯ ಎಲ್ಲಿಗೆ ಬಂದುಬಿಟ್ಟ ಅಂದರೆ, ಆಗಿದ್ದರೆ ಸೂರ್ಯಮಂಡಲದಲ್ಲಿ ಸೂರ್ಯ ಇಲ್ವಾ, ಖಾಲಿಯ ಅಲ್ಲಿ ಅಂತ ಹೇಳಿದರೆ ಮತ್ತೆ ಲೋಕ ಬೆಳಗಬೇಕಲ್ವ ಅಂದರೆ ಇಲ್ಲ, ಸೂರ್ಯ ಅಲ್ಲಿ ನೆಲೆಸಿದ್ದಾನೆ, ಒಂದು ರೂಪದಿಂದ ಇಲ್ಲಿಗೆ ಬಂದಿದ್ದಾನೆ ಅಷ್ಟೇ, ಅಲ್ಲಿಲ್ಲ ಅಂತಲ್ಲ. ಯಾಕಂದರೆ ದೇವತೆಗಳು ಅನೇಕ ರೂಪವನ್ನು ಧರಿಸಬಲ್ಲರು, ಆ ರೀತಿ ಒಂದು ರೂಪದಿಂದ ಇಲ್ಲಿಗೆ ಬಂದಿದ್ದಾನೆ. ಬಂದವನೇ ಇವಳಿಗೆ ಹೇಳ್ತಾನೆ, ನೋಡು ನೀನು ಕರೆದಿಯಾ, ನಾನು ಬಂದಿದ್ದೇನೆ, ಹೇಳು, ಕಿಂ ಕರೋಮಿ ವಶೋ ರಾಜ್ಞಿ ಬ್ರೂಹಿ ಕರ್ತ ತದಸ್ಮಿತೆ. ನಿನಗೆ ಇವಾಗ ಏನು ಮಾಡಬೇಕಾಗಿದೆ ಹೇಳು, ನಾನು ಮಾಡ್ತೇನೆ. ಇವಾಗ ನಾನು ನಿನ್ನ ವಶನಾಗಿದ್ದೇನೆ, ಆ ಮಂತ್ರದ ಒಂದು ಕಾರಣದಿಂದಾಗಿ ನಾನು ನಿನ್ನ ವಶನಾಗಿದ್ದೇನೆ, ಕೇಳು ಏನು ಮಾಡಬೇಕು ಹೇಳು, ನಾನು ಮಾಡ್ತೇನೆ. ಅವಳಿಗೆ ಹೆದರಿಕೆ ಆಗಿಬಿಡ್ತು. ಅವಳು ಹುಡುಗಾಟಕ್ಕೋಸ್ಕರ ಕಳೆದ ನೋಡಿ, ಮಂತ್ರವನ್ನು ಹುಡುಗಾಟಕ್ಕೋಸ್ಕರ ಕರೆದಿದ್ದ ಅವಳು. ಅವಾಗ ಹೇಳಿದ್ದು ಇದಕ್ಕೆ ಹೇಳ್ತಾಳೆ, ಇಲ್ಲ ಸೂರ್ಯದೇವ, ನಾನು ಸುಮ್ಮನೆ ಆ ಮಂತ್ರಕ್ಕೆ ಏನು ಶಕ್ತಿ ಉಂಟು ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಕರೆದದ್ದಷ್ಟೇ, ಇನ್ನೇನು ಅಲ್ಲ, ನನ್ನ ಕ್ಷಮಿಸಿಬಿಡು ಅಂತ ಹೇಳ್ತಾನೆ. ಕೌತೂಹಲಾತ್ ಸಮಾಹೂತಃ ಪ್ರಸೀದ ಭಗವನ್ನಿತಿ, ನನ್ನ ಬಗ್ಗೆ ಪ್ರಸನ್ನನಾಗು, ನೀನು ಹೊರಟು ಹೋಗಿಬಿಡು, ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಕೇಳಿಕೊಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಗಮಿಷ್ಯೇಹಂ ಯಥಾ ಮಾಪ್ತ್ವಂ ಬ್ರವೀಷಿ ತನುಮಧ್ಯಮೇ ನತು ದೇವಂ ಸಮಾಹೂಯ ನ್ಯಾಯಂ ಪ್ರೇಷಯಿತುಂ ವೃಥ. ಆಯಿತು, ನಾನು ಹೋಗ್ತೇನೆ, ಹೋಗುವುದಿಲ್ಲ ಅಂತಲ್ಲ, ಆದರೆ ಯಾವತ್ತೂ ದೇವತೆಗಳು ಬಂದರೆ ವ್ಯರ್ಥವಾಗಿ ಹೋಗುವುದಿಲ್ಲ ಅಂತ ಹೇಳ್ತಾನೆ ಸೂರ್ಯ. ದೇವತೆಗಳು ಬರುವುದಿಲ್ಲ, ಕಾಣಿಸಿಕೊಳ್ಳುವುದಿಲ್ಲ. ದೇವತೆಗಳು ಕಾಣಿಸಿಕೊಂಡ್ರು ಬಂದರು ಅಂತ ಹೇಳಿದರೆ ಅವರು ವರವನ್ನು ಕೊಟ್ಟೇ ಹೋಗು, ವರವನ್ನು ಕೊಡದೆ ಹಾಗೆ ವ್ಯರ್ಥವಾಗಿ ಹೋಗುವುದು ಅಂತಿಲ್ಲ ದೇವತೆಗಳು. ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿಗೆ ಬಂದಿದ್ದೇನೆ, ನಿನ್ನ ಬಳಿ ಬಂದಿದ್ದೇನೆ ಅಂತ ಹೇಳಿದರೆ ನಾನು ಇಲ್ಲಿಂದ ವ್ಯರ್ಥವಾಗಿ ಹೋಗುವುದಿಲ್ಲ. ಮತ್ತು ನಿನಗೆ ಒಂದು ಒಳ್ಳೆಯ ಮಗನನ್ನೇ ನಾನು ಕೊಟ್ಟು ಹೋಗ್ತೇನೆ ಅಂತ ಹೇಳಿ, ಒಳ್ಳೆಯ ಮಗನನ್ನು ನಾನು ನಿನಗೆ ಕೊಟ್ಟು ಹೋಗ್ತೇನೆ ಅಂತ ಹೇಳ್ತಾನೆ. ಸಾತ್ವಮಾತ್ಮ ಪ್ರಧಾನಂ ವೈ ಕುರುಷ್ವ ಗಜಗಾಮಿನಿ. ಅದರಿಂದಾಗಿ ನೀನು ನಿನ್ನನ್ನು ನನಗೆ ಅರ್ಪಣೆ ಮಾಡ್ಕೊ, ನನಗೆ ನೀನನ್ನು ಅರ್ಪಣೆ ಮಾಡಿಕೊಂಡೆ ಅಂತ ಹೇಳಿದರೆ ನಿನಗೆ ಒಳ್ಳೆಯ ಮಗನನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಅಥ ಗಚ್ಛಾಮ್ಯಹಂ ಭದ್ರೇ ತ್ವಯಾ ಸಂಗಮ್ಯ. ನಿನ್ನೊಟ್ಟಿಗೆ ಸೇರಿ
ನಿನಗೆ ಒಳ್ಳೆಯ ಮಗನನ್ನು ಕೊಟ್ಟು ನಾನು ಹೊರಟೋಗ್ತೇನೆ. ಇದಕ್ಕೆ ನೀನು ಒಪ್ಪದೇ ಇದ್ದ ಪಕ್ಷದಲ್ಲಿ ನಿನಗೆ ಶಾಪ ಕೊಡ್ತೇನೆ ಅಂತ ಹೇಳ್ತಾನೆ. ಯಾಕಂದರೆ ದೇವತೆಯನ್ನು ಕರೆದು ಅವಮಾನ ಮಾಡಿದ್ದೀಯ ನೀನು, ಅದಕ್ಕಾಗಿ ನಿನಗೆ ಶಾಪ ಕೊಡ್ತೇನೆ. ನಿನಗೆ ಮಾತ್ರ ಅಲ್ಲ, ನಿಮ್ಮಪ್ಪನಿಗೆ ಶಾಪ ಕೊಡ್ತೇನೆ ಅಂತ ಹೇಳ್ತಾನೆ. ನಿನಗೆ ನಿಮ್ಮಪ್ಪನಿಗೆ ಮಾತ್ರ ಅಲ್ಲ, ಮತ್ತು ನಿನಗೆ ಈ ಮಂತ್ರವನ್ನು ಉಪದೇಶ ಮಾಡಿದನಲ್ವಾ ಆ ಬ್ರಾಹ್ಮಣ ಅಂದರೆ ದುರ್ವಾಸ, ಅವನಿಗೂ ಶಾಪವನ್ನು ಕೊಡ್ತೇನೆ ನಾನು. ಯಾಕಂತ ಹೇಳಿದ್ರೆ ನಿನ್ನಂಥ ಹುಡುಗಾಟದ ಒಂದು ಹುಡುಗಿಗೆ ಅವನು ಮಂತ್ರ ಉಪದೇಶ ಕೊಟ್ಟಿದ್ದಾನಲ್ವ, ಜವಾಬ್ದಾರಿ ಇಲ್ಲದ ಹುಡುಗಿಗೆ ಮಂತ್ರ ಉಪದೇಶ ಕೊಟ್ಟಿದ್ದಾನಲ್ವ, ಅದಕ್ಕೆ ಆ ಬ್ರಾಹ್ಮಣನು ಕೂಡ ತಪ್ಪಿತಸ್ಥನಾಗ್ತಾನೆ, ನಿನ್ನ ಅಪ್ಪನೂ ಕೂಡ ತಪ್ಪಿತಸ್ಥನಾಗ್ತಾನೆ, ನೀನು ತಪ್ಪಿತಸ್ಥಳಾಗ್ತೀಯ. ಇಷ್ಟು ಶಾಪವನ್ನು ನೀವು ಪಡಿತೀರಿ. ಅದಕ್ಕೋಸ್ಕರ ನೀನಿವಾಗ ಇದನ್ನು ಒಪ್ಪಿಗೋ, ನಿನಗೊಂದು ಮಗುವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಇವಳು ಹೆದರ್ಕೊಂಡ್ಬಿಟ್ಲು ಇದೆಲ್ಲ ಕೇಳಿ ಕುಂತಿ. ಯಾಕಂದರೆ ಅವಳಿಗೆ ಹಠಾತ್ತಾಗಿ ಅಯ್ಯೋ ನಾನು ಏನೋ ಅಂದರೆ ನೋಡಿ, ದೇವತೆಗಳ ಬಳಿ ನಾವು ಮಾಡುವ ಒಂದು ಹುಡುಗಾಟವೂ ಕೂಡ ಎಂಥ ಫಲವನ್ನು ಕೊಟ್ಟು ಬಿಡ್ತದೆ ಅಂತ. ಅದಕ್ಕೆ ಯಾವತ್ತೂ ಶಾಸ್ತ್ರಗಳು ಹೇಳ್ತದೆ, ಜ್ಞಾನಿಗಳು ದೇವತೆಗಳೇನಿದ್ದಾರೆ ಬೆಂಕಿ ಇದ್ದಾಗೆ ಅಂತ. ಬೆಂಕಿ ದೂರದಿಂದ ನೋಡಲಿಕ್ಕೆ ಚೆಂದ, ಆದರೆ ಮುಟ್ಲಿಕ್ಕೆ ಹೋದರೆ ಕಷ್ಟ. ಅದೇ ರೀತಿ ದೇವತೆಗಳೆಲ್ಲ ಕರೆದರೆ ಪಡಿಲೇಬೇಕು. ಇವಳೇನೋ ಹುಡುಗಾಟ ಮಾಡಲಿಕ್ಕೆ ಹೋದರೆ ನೋಡಿ ಅದರ ಫಲ ಹೇಗೆ ಅಂತ. ಅದಕ್ಕೆ ಹೇಳ್ತಾರೆ, ಸೂರ್ಯನ ಹತ್ರ ಬೇಡಿಕೊಳ್ತಾಳೆ, ದಮ್ಮಯ್ಯ ನನಗೆ ಗೊತ್ತಾಗಲಿಲ್ಲ, ತಪ್ಪಿನಿಂದ ಆಗೋಯ್ತು. ಯಾವತ್ತೂ ನಮ್ಮಂಥ ಹೆಣ್ಣುಮಕ್ಕಳು ತಪ್ಪು ಮಾಡ್ತಾರೆ, ಹೆಣ್ಮಕ್ಳು ತಪ್ಪು ಮಾಡಿದರೆ ಕ್ಷಮಿಸಬೇಕು. ಯಾಕಂದರೆ ಇದು ಶಾಸ್ತ್ರದಲ್ಲೇ ಇರುವಂಥದ್ದು. ಯಾವತ್ತೂ ಹೆಣ್ಣುಮಕ್ಕಳು ತಪ್ಪು ಮಾಡಿದರೆ ಕ್ಷಮಿಸಬೇಕು ಅಂತ. ಯಾಕಂದರೆ ಗೊತ್ತಾಗೋಲ್ಲ ಅವರಿಗೆ, ಅಬಲೆಯರು, ಅವರನ್ನು ಕ್ಷಮಿಸಬೇಕು, ಅವ್ರಿಗೆ ಶಿಕ್ಷಿಸಬಾರದು ಅಂತ. ಅದನ್ನು ನನ್ನನ್ನು ಕ್ಷಮಿಸು ಅಂತ ಹೇಳಿದರೆ ಸೂರ್ಯ ಹೇಳ್ತಾನೆ, ನೋಡು ನಾನು ನಿನ್ನನ್ನು ಕ್ಷಮಿಸುವುದು ಮುಖ್ಯ ಅಲ್ಲ, ಇವತ್ತು ನನ್ನನ್ನು ನೋಡಿ ದೇವತೆಗಳು ನಗುತ್ತಾ ಇದ್ದಾರೆ ಅಂತ ಹೇಳ್ತಾನೆ ಸೂರ್ಯ. ನೋಡಿ ಇಂದ್ರಾದಿ ದೇವತೆಗಳು ನಗಾಡ್ತಾ ಇದ್ದಾರೆ, ನೋಡು ನೀನೇ ಅಂತ ಹೇಳಿ ಆಕಾಶದಲ್ಲಿ ತೋರಿಸ್ತಾರೆ. ಸೂರ್ಯ ತೋರಿಸ್ತಾನೆ ಕುಂತಿಗೆ. ಕುಂತಿ ಆಕಾಶದಲ್ಲಿ ನೋಡ್ತಾಳೆ, ಆಕಾಶದಲ್ಲಿ ಇಂದ್ರನೇ ಮೊದಲಾದಂತಹ ದೇವತೆಗಳು ಇವರಿಬ್ಬರನ್ನು ನೋಡ್ತಾ ಇದ್ದಾರಂತ. ಇವಳು ಕಣ್ಣಿಗೆ ದೃಷ್ಟಿಗೆ ಗೋಚರ ಆಯಿತಂತ ನೋಡಿ, ಸೂರ್ಯನ ಅನುಗ್ರಹದಿಂದಾಗಿ ನಗಾಡ್ತಾ ಇದ್ದಾರಂತೆ ಅವರು ಅಂತ ಹೇಳಿದ್ರೆ ಸೂರ್ಯ ಸುಮ್ಮನೆ ಬಂದು ಹೋಗ್ತಾ ಇದ್ದಾನೆ ಅಂತ. ಅದನ್ನು ನೋಡಿ ಹೇಳ್ತಾನೆ, ನೋಡಿ ನೀನು ಒಂದೊಮ್ಮೆ ನನ್ನಿಂದ ವರವನ್ನು ಪಡೀಲಿಲ್ಲ ಅಂದರೆ, ಮಗುವನ್ನು ಪಡೀಲಿಲ್ಲ ಅಂತ ಹೇಳಿದರೆ ನನಗೆ ದೇವತೆಗಳು ತಮಾಷೆ ಮಾಡ್ತಾರೆ. ಸುಮ್ಮನೆ ಹೋಗಿ ಬಂದ, ಪ್ರಯೋಜನ ಇಲ್ಲದೆ ಸೂರ್ಯ ಹೋಗಿ ಬಂದ ಅಂತ ನನ್ನನ್ನು ತಮಾಷೆ ಮಾಡ್ತಾರೆ. ಅದರಿಂದಾಗಿ ನಾನು ಅದಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ. ನಾನು ನಿನಗೆ ಮಕ್ಕಳನ್ನು ಕೊಟ್ಟೇ ಹೋಗುವಂಥದ್ದು, ಮಗುವನ್ನು ಕೊಟ್ಟೇ ಹೋಗ್ತೇನೆ, ಇಲ್ಲದ್ರೆ ಸಾಧ್ಯವೇ ಇಲ್ಲ ಅಂತ. ಇವಳು ಹೇಳ್ತಾಳೆ, ಕುಂತಿ ಹೇಳ್ತಾಳೆ, ಅಲ್ಲ ಮಗುವನ್ನು ಕೊಡ್ತೇನೆ ಅಂದರೆ ನಾನು ಮದುವೆಯೇ ಆಗಲಿಲ್ಲ, ಮದುವೆಯೇ ಆಗದೆ ಮಗುವನ್ನು ಪಡೆದೆ ಅಂದರೆ ನಾನು ಸಮಾಜದಲ್ಲಿ ತಲೆ ಎತ್ತಿ ಬದುಕುವುದಾದರೆ ಹೇಗೆ? ನನ್ನ ಅಪ್ಪನಾದರೂ ಯಾವ ರೀತಿ ಬದುಕ್ತಾರೆ? ನಮ್ಮ ಕುಟುಂಬದ ಕಥೆ ಏನು? ಯಾಕಂತ ಹೇಳಿದ್ರೆ ನನ್ನ ಅಪ್ಪ ಏನು ಅಂತ ಹೇಳ್ತಾರೆ. ಯಾವತ್ತೂ ಒಂದು ಹೆಣ್ಣನ್ನು ಒಬ್ರಿಗೆ ಕೊಡಬೇಕು, ಕೊಟ್ಟ ಮೇಲೆ ಅವಳು ಮಕ್ಕಳನ್ನು ಪಡಿಬೇಕು. ಅದಕ್ಕೋಸ್ಕರ ನನ್ನನ್ನೇ ನಾನು ನಿನಗೆ ಅರ್ಪಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ನನ್ನನ್ನು ನಿನಗೆ ದಾನ ಕೊಡಬೇಕು, ಅದೇ ಕನ್ಯಾದಾನ ಅಂತ ಹೇಳ್ತೇವಲ್ವ. ತಂದೆ, ತಾಯಿ, ಗುರುಗಳು, ಬಂಧು ಬಾಂಧವರು ಯಾರಾದರೂ ದಾನವನ್ನು ಕೊಡಬೇಕು. ದಾನ ಕೊಟ್ಟ ಮೇಲೆ ಅದು ಇನ್ನೊಬ್ಬರ ವಸ್ತು ಆಗುತ್ತೆ. ಅದರಿಂದಾಗಿ ಇವಾಗ ನಾನೇ ನಿನಗೆ ನನ್ನನ್ನು ಅರ್ಪಣೆ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ, ಸಾಧ್ಯ ಇಲ್ಲ ಅಂತ, ಆ ರೀತಿ ಆಗೋಲ್ಲ ಅಂತ. ಅದಕ್ಕೆ ಕರ್ಣ ಹೇಳ್ತಾನೆ, ಆ ರೀತಿ ಇಲ್ಲ, ಖಂಡಿತವಾಗಿಯೂ ನೀನು ನಿನ್ನನ್ನು ಅರ್ಪಣೆ ಮಾಡ್ಕೊಳ್ಬೋದು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಅವನಿಗೆ ಸಂಬಂಧಪಟ್ಟವನು, ಅದಕ್ಕಾಗಿ ನೀನು ನನಗೆ ಅರ್ಪಣೆ ಮಾಡ್ಕೊಳ್ಬೋದು, ಅದರಿಂದ ಏನೂ ದೋಷ ಬರುವುದಿಲ್ಲ. ನಾನು ಬರೀ ಮಗನನ್ನು ಕೊಡುವುದಿಲ್ಲ ಅಂತ ಹೇಳ್ತಾನೆ ಸೂರ್ಯ, ಮತ್ತು ನನ್ನ ಹಾಗೇ ಇರುವ ಮಗವನ್ನು ಕೊಡ್ತೇನೆ. ನೀನು ಎಂತಹ ಒಬ್ಬ ಮಗನನ್ನು ಪಡಿತೀಯ ಅಂತ ಹೇಳಿದರೆ, ಯಾವ ಮಗು ಹುಟ್ಟಬೇಕಾದ್ರೇ ಕವಚವನ್ನು ತೊಟ್ಟು ಬಂದಿರ್ತದೆ ಅಂಥ ಮಗುವನ್ನು ಕೊಡುತ್ತೇನೆ. ಹುಟ್ಟಿದಾಗಲೇ ಕುಂಡಲವನ್ನು ಅಂದರೆ ಕಿವಿಯಲ್ಲಿ ರಿಂಗ್, ಕುಂಡಲವನ್ನು ತೊಟ್ಟು ಬಂದಂತಹ ಮಗು, ಕವಚವನ್ನು ತೊಟ್ಟು ಬಂದಂತಹ ಮಗು. ಅದು ಈ ಕುಂಡಲ ಕವಚಗಳೇನಿದೆ ಸಾಮಾನ್ಯವಾದದ್ದಲ್ಲ, ಇದು ಅಮೃತ ಮಥನ ಕಾಲದಲ್ಲಿ ಹುಟ್ಟಿ ಬಂದ ಕವಚ ಅಂತ. ಅಮೃತ ಮಥನ ಕಾಲದಲ್ಲಿ ಹುಟ್ಟಿ ಬಂದಂತಹ ಕುಂಡಲಗಳನ್ನು, ಅಂತಹ ಅದ್ಭುತವಾದ ಕುಂಡಲವನ್ನು ಕವಚವನ್ನು ಧರಿಸಿದಂತಹ ಅತ್ಯಂತ ಸುಂದರವಾದ ನನ್ನ ಹಾಗೇ ತೇಜಸ್ವಿಯಾದಂತಹ ಮಗ. ಎಂಥ ಮಗನನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ರೆ ಮಹಾಧರ್ಮಾತ್ಮನಾಗಿರ್ತಾನವನು. ಯಾವತ್ತೂ ಬ್ರಾಹ್ಮಣರು ಬಂದು ಕೇಳಿದರೆ ಇಲ್ಲ ಅಂತ ಹೇಳೋಲ್ಲ. ಅದು ಅವನು ಯಾವಾಗ ಧ್ಯಾನ ಜಪ ತಪಸ್ಸಿಗೆ ಕೂರುತ್ತಾನೆ ಅಂಥ ಸಂದರ್ಭದಲ್ಲಿ ಯಾರು ಏನು ಕೇಳಿದ್ರು ಕೊಡ್ತಾನಂತ, ಇಲ್ಲ ಅಂತ ಹೇಳಲ್ವಂತ. ಎಲ್ಲವರೆಗೆ ಅಂತ ಹೇಳಿದರೆ ಅವನು ಎಂಥ ಮಗ ಆಗ್ತಾನೆ ಅಂತ ಹೇಳಿದರೆ ಇಂದ್ರ ಅವನ ಹತ್ರ ಬೇಡ್ಲಿಕ್ಕೆ ಬರ್ತಾನೆ. ಇಂದ್ರ ಬೇಡ್ಲಿಕ್ಕೆ ಬರ್ತಾನೆ ಅವನ ಹತ್ರ, ಏನಂದ್ರೆ ಅವನ ಕವಚವನ್ನು, ಕುಂಡಲವನ್ನು.
ಆ ಕವಚ ಕುಂಡಲಗಳನ್ನು ಕೂಡ ಕಿತ್ತು, ಯಾಕಂದರೆ ಹುಟ್ಟಿದಾಗಲೇ ಅವನೊಟ್ಟಿಗೆ ಅಂಟುಕೊಂಡು ಬಂದಿರುವುದದು, ಮತ್ತೆ ಹಾಕಿಕೊಂಡದಲ್ಲ, ಅಂಟಿಕೊಂಡು ಬಂದಿರುವುದದು. ಆ ಅಂಟಿಕೊಂಡು ಬಂದಿರುವಂತಹ ಕವಚವನ್ನು ಕಿತ್ತು ತೆಗೆದುಕೊಡ್ತಾನೆ. ಅಂತಹ ಮಹಾದಾನಿ, ಅಂತಹ ಮಹಾವೀರ, ಅಂತಹ ಮಹಾಪರಾಕ್ರಮಿಯಾದಂತಹ ಮಗನನ್ನು ನಾನು ನಿನಗೆ ಕೊಡ್ತೇನೆ, ಬೇಡ ಅಂತ ಹೇಳ್ತಾ ಇದೆಯಲ್ವ ನೀನು ಅಂತ ಹೇಳ್ತಾನೆ. ಇಷ್ಟು ಹೇಳಿದಾಗ ಕುಂತಿಗೆ ಸ್ವಲ್ಪ, ಹೌದಾ ಅಂಥ ಮಗನನ್ನು ಕೊಡ್ತೀಯ, ಆದರೂ ಕೂಡ ಈ ಮಗುವನ್ನೇನೋ ನೀನು ಕೊಟ್ಟು ಬಿಡ್ತೀಯ, ಆ ಮಗುವನ್ನು ನಾನು ಹಿಡ್ಕೊಂಡು ಸಮಾಜದಲ್ಲಿ ತಿರುಗುವುದು ಹೇಗೆ? ನಮ್ಮಪ್ಪನಿಗೆ ಕೆಟ್ಟ ಹೆಸರು ಬರೋದಿಲ್ವ? ಕಡೆಗೆ ಒಂದು ಹೇಳ್ತಾಳೆ, ಇದರಿಂದ ನಮ್ಮಪ್ಪನಿಗೆ ಕೆಟ್ಟ ಹೆಸರು ಬರಬಾರ್ದು. ಮತ್ತೇನೆಂದರೆ ನಾನು ನಡತೆಗೆಟ್ಟವಳಾಗಬಾರ್ದು, ಶೀಲಗೆಟ್ಟವಳಾಗಬಾರ್ದು. ಆ ರೀತಿ ಆಗತ್ತೆ ಅಂತ ಆಗುವುದಾಗಿದ್ದರೆ, ಅಂದರೆ ನಾನು ಶೀಲಗೆಟ್ಟವಳಾಗದೆ ನಡತೆಗೆಟ್ಟವಳಾಗದೆ ನನ್ನ ತಂದೆ ಹಾಗೂ ಕುಟುಂಬಕ್ಕೆ ಕೆಟ್ಟ ಹೆಸರು ಬರದೇ ಇದ್ದರೆ ನನಗೆ ತೊಂದರೆ ಇಲ್ಲ ಅಂತ ಅವಾಗ ಒಪ್ಪಿಕೊಂಡ್ಳು. ಅದಕ್ಕೆ ಸೂರ್ಯ ಹೇಳ್ತಾನೆ, ಖಂಡಿತ ಇಲ್ಲ, ನೀನು ನನ್ನನ್ನು ಸಂಧಿಸಿದರೂ ಕೂಡ, ಸಂಪರ್ಕ ಮಾಡಿದರೂ ಕೂಡ ನೀನು ಕನ್ಯೆಯಾಗೇ ಇರ್ತೀಯ ಅಂತ ಹೇಳ್ತಾನೆ. ನಾನು ಆ ರೀತಿ ನಿನಗೆ ಅನುಗ್ರಹವನ್ನು ಮಾಡ್ತಾನೆ, ನೀನು ಕನ್ಯೆಯಾಗೇ ಇರ್ತೀಯ, ನಿನಗೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂದರೆ ನಾನು ನಿನ್ನನ್ನು ಅಧರ್ಮಕ್ಕೆ ತಳ್ಳುವವನ. ಕರ್ಣ ಹೇಳ್ತಾನೆ, ನಾನು ದೇವತೆಯಾಗಿ ನಿನ್ನನ್ನು ಅಧರ್ಮ ಮಾಡು ಅಂತ ಹೇಳ್ತೇನೆ, ದುರಾಚಾರಿ ಆಗು ಅಂತ ಹೇಳ್ತೇನೆ? ಇಲ್ಲ, ನಿನ್ನನ್ನು ಧರ್ಮ ಮಾರ್ಗದಲ್ಲೇ ನಾನು ಕರ್ಕೊಂಡು ಹೋಗೋನು, ನಿನ್ನಿಂದ ಅಧರ್ಮವನ್ನು ನಾನು ಮಾಡಿಸುವುದಿಲ್ಲ, ನೀನು ಖಂಡಿತ ಅದರ ಬಗ್ಗೆ ಯೋಚನೆ ಮಾಡುವುದೇ ಬೇಡ ಅಂಥೇಳಿ ಅವಳಿಗೆ ಆಶ್ವಾಸನೆಯನ್ನು ಕೊಟ್ಟ, ಅವಳನ್ನು ಸಾಂತ್ವನಗೊಳಿಸಿದ. ಇಷ್ಟಾದ ಕೂಡಲೇ ಕುಂತಿ ಒಪ್ಕೊಂಡ್ಲಂತೆ, ಸಂತೋಷದಿಂದ ಒಪ್ಕೊಂಡ್ಲಂತೆ. ಆಯಿತು, ಹಾಗಿದ್ರೆ ಆಯಿತು. ಆ ಸೂರ್ಯನ ಒಂದು ರೂಪ ಇದನ್ನು ನೋಡಿ ಬಹಳ ಸಂತೋಷದಿಂದ ಒಪ್ಪಿಕೊಂಡ್ಲಂತೆ. ಸೂರ್ಯ ಆಯಿತು ಅಂತ ಹೇಳಿ ತನ್ನ ಕೈಯಿಂದ ಅವಳ ನಾಭಿಯನ್ನು ಸ್ಪರ್ಶ ಮಾಡಿದಂತೆ. ಅವಳ ಹೊಕ್ಕಳೇನಿದೆ, ಹೊಕ್ಕಳನ್ನು ಮುಟ್ಟಿದ್ದಂತೆ. ಮುಟ್ಟಿದ ಕೂಡಲೇ ತಾನು ದೊಡ್ಡ ಹಾಸಿಗೆಯಲ್ಲಿ ಬಿದ್ದಲಂತೆ. ಮಹಾಭಾರತ ಇದು ವನಪರ್ವದಲ್ಲಿ ಬರುವಂಥದ್ದು, ಸ್ಪಷ್ಟವಾಗಿ ಹಾಸಿಗೆಯಲ್ಲಿ ಬಿದ್ದಲಂತೆ ಅವಳು, ಅರೆ ಪ್ರಜ್ಞಾವಸ್ಥೆಯಲ್ಲಿ. ಸೂರ್ಯ ಆಗ ನಾವು ಏನು ಮನುಷ್ಯರಲ್ಲಿ ನಾವು ಯಾವ ರೀತಿ ನೋಡ್ತೇವೆ, ಪುರುಷ ಸ್ತ್ರೀ ಸೇರ್ತಾರೆ ಸಂತಾನಕ್ಕೋಸ್ಕರ, ಆ ರೀತಿಯಲ್ಲ. ಅದನ್ನು ಮಹಾಭಾರತ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಸೂರ್ಯ ತಾನು ಒಂದು ರೂಪದಿಂದ ಅವಳೊಳಗೆ ಪ್ರವೇಶ ಮಾಡಿದ್ದಂತೆ, ಅವಳ ದೇಹದ ಒಳಗೆ ಪ್ರವೇಶವನ್ನು ಮಾಡಿದ್ದಂತೆ. ಒಳಗೆ ಪ್ರವೇಶವನ್ನು ಮಾಡಿ ಅವಳೊಟ್ಟಿಗೆ ಸಮಾಗಮವನ್ನು ಮಾಡಿ, ಅಂದರೆ ಒಟ್ಟುಗೂಡಿ ಒಳಗೆ, ಹೊರಗಲ್ಲ, ಮನುಷ್ಯರಾಗಲ್ಲ, ತಾನೇ ಅವಳ ಗರ್ಭದಲ್ಲಿ ಕೂತ, ಸೂರ್ಯನೇ ಕೂತ ಅವಳ ಗರ್ಭದಲ್ಲಿ. ಆನಂತರ ಇನ್ನೊಂದು ರೂಪದಿಂದ ತಾನು ಹೊರಗೆ ಬಂದ. ಹೊರಗೆ ಬಂದು ಅವಳಿಗೆ ಆಶೀರ್ವಾದವನ್ನು ಮಾಡಿ ಹೇಗೆ ಬಂದಿದ್ನೋ ಆ ರೀತಿ ತಾನು ಸೀದಾ ಹೊರಟೇ ಹೋದ್ನಂತೆ. ಕುಂತಿಯಾದರೂ ಆಮೇಲೆ ತಾನು ಗರ್ಭಿಣಿ ಆದ್ಲು. ಕೂಡಲೇ ಮಗುವನ್ನು ಹಡದದ್ದಲ್ಲ, ಗರ್ಭಿಣಿ ಆದ್ಲು. ಗರ್ಭಿಣಿಯಾಗಿ 9 ತಿಂಗಳು ಸಂಪೂರ್ಣ ಗರ್ಭ ಧರಿಸಿದ್ದಾಳಂತೆ. ಅಲ್ಲ, ಊರಿನವರಿಗೆಲ್ಲ ಗೊತ್ತಾಗೋದಿಲ್ಲ, ಮನೆಯವರು ಗೊತ್ತಾಗದ ಹಾಗೆ ತಾನು ಕಾಪಾಡಿಕೊಂಡಿದ್ದಾಳಂತೆ ತನ್ನನ್ನು. ಏನೋ ಹೊಟ್ಟೆಗೆಲ್ಲ ಮುಚ್ಚಿಕೊಂಡು ಏನೋ ಮಾಡಿಕೊಂಡು ಯಾರಿಗೂ ಗೊತ್ತಾಗದಾಗೆ ನೋಡ್ಕೊಂಡಿದ್ದಾಳಂತೆ ಪಾಪ ಕುಂತಿ. ಏನು ಕಷ್ಟ ಅಂತ ನೋಡಿ. ಆ ಸಣ್ಣ ವಯಸ್ಸಿನಿಂದಲೇ ಇಡೀ ಮಹಾಭಾರತದಲ್ಲಿ ನಾವು ನೋಡುವಂತಹ ದುರಂತವಾದ ಕಥೆ ಅಂದರೆ ಇಬ್ಬರದ್ದು, ಒಂದು ಭೀಷ್ಮಾಚಾರ್ಯರದ್ದು, ಇನ್ನೊಂದು ಕುಂತಿಯದ್ದು. ಜೀವನದಲ್ಲಿ ತಾವು ಯಾವಾಗ ಸುಖ ಪಡಬೇಕು ಅಂತ ಹೇಳಬೇಕಾದ್ರೆ ದುಃಖ ಬರ್ತದೆ. ದುಃಖ ಅಂದರೆ ಇಬ್ಬರ ಜೀವನ ಕಡೆತನಕವೂ ಕೂಡ ಹಾಗಿದ್ದರೂ ಕೂಡ ತಾವು ಯಾವತ್ತೂ ಹತಾಶರಾಗದೆ ಬದುಕಿದವರು. ಯಾಕಂದರೆ ಭಗವಂತನ ಭಕ್ತಿಯಿಂದ, ಭಗವಂತನ ಅನುಗ್ರಹದಿಂದ. ಅದಕ್ಕೆ ಕುಂತಿಯ ಕಥೆ ನಮಗೆ ಇನ್ನೊಂದು ರೀತಿಯಿಂದ ಸಾಕ್ಷಿಯಾಗುವಂಥದ್ದು. ಹೆಣ್ಣಿನಲ್ಲಿ ಕುಂತಿ, ಗಂಡಿನಲ್ಲಿ ಭೀಷ್ಮರು. ಕುಂತಿ ತಾನು ಗರ್ಭವನ್ನು ಧರಿಸಿದ್ಲಂತೆ, ಯಾರಿಗೂ ಗೊತ್ತಾಗದಾಗೆ ತಾನು ಅರಮನೆಯಲ್ಲಿದ್ಲಂತೆ. ಅಂದರೆ ಗರ್ಭವತಿಯಿಂದ ಗೊತ್ತಾಗಬಾರದು ಅಂತ ಕೇವಲ ಒಬ್ಬಳು ಕೆಲಸದವಳಿಗೆ ಮಾತ್ರ ಗೊತ್ತಿತ್ತಂತೆ ನೋಡಿ. ಉಳಿದ ದಾಸಿಯರಿಗೂ ಗೊತ್ತಿಲ್ವಂತೆ ಇವಳು ಗರ್ಭವತಿ ಅಂತ. ಕೇವಲ ಒಬ್ಬಳು ದಾಸಿಗೆ ಮಾತ್ರ, ಬಹಳ ಇವಳಿಗೆ ಆಪ್ತಾಳಾದವಳು, ಇನ್ಯಾರಿಗೂ ಹೇಳುವವಳಲ್ಲ, ಅವಳಿಗೆ ಮಾತ್ರ ಗೊತ್ತಿತ್ತಂತೆ. ಮತ್ತು ಒಂದು ದಿನ ಕುಂತಿ 10ನೇ ತಿಂಗಳಲ್ಲೇ ಹಡದ್ಲಂತೆ ನೋಡಿ ಮಗುವನ್ನು ಪಡಿತಾಳೆ. ಮಗು ಹುಟ್ಟಬೇಕಾದ್ರೂ ಎಷ್ಟು ಚಂದವಾಗಿದೆ, ಎಷ್ಟು ಸುಂದರವಾಗಿದೆ ಅಂತೇಳಿದ್ರೆ ಕವಚವನ್ನು ತೊಟ್ಟು ಬಂದಿದೆಯಂತೆ, ಬಂಗಾರದ ಕವಚ. ಹುಟ್ಟಿದಾಗಲೇ ಮಗುವಿಗೆ ಬಂಗಾರದ ಕವಚ, ಹುಟ್ಟಿದಾಗಲೇ ಮಗುವಿಗೆ ಕುಂಡಲ, ಗುಂಗುರು 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 ಕೂದಲಂತೆ, ವಿಶಾಲವಾದ ಕಣ್ಣುಗಳಂತೆ. ಮತ್ತು ಆ ಬಣ್ಣವೂ ಕೂಡ ಅಷ್ಟೇ ಚಂದ ಅಂತೆ ಮಗುವಿನದ್ದು. ಆ ಮಗುವನ್ನು ನೋಡಿದರೆ ಯಾರಿಗಾದರೂ ಬಿಡ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ, ಅಂಥ ಸುಂದರವಾದಂತಹ ಮಗು.
ಅಂಥ ರಮಣೀಯವಾದಂತಹ ಮಗುವಂತೆ. ಅದನ್ನು ನೋಡಿ ಇವಳಿಗೆ ಆ ಮಗುವನ್ನು ನೋಡಿ ಅಳು ಬರ್ತಾ ಇದೆಯಂತೆ. ಈ ಮಗುವನ್ನು ನಾನು ಬಿಡುವುದು ಹೇಗೆ ಅಂತ. ಹಾಗಂತ ಈ ಮಗುವನ್ನು ಇಟ್ಕೊಂಡು ಸಮಾಜದಲ್ಲಿ ಬದುಕುವುದು ಹೇಗೆ. ನೋಡಿ ಎಂಥ ಒಂದು ಸಂದಿಗ್ಧವಾದ ಪರಿಸ್ಥಿತಿ ಅಂತ ಹೇಳಿದರೆ, ಮಗುವನ್ನು ಬಿಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಮಗುವನ್ನು ಇಟ್ಕೊಳ್ಳಿಕ್ಕೆ ಧೈರ್ಯ ಸಾಲ್ತಾ ಇಲ್ಲ ಅವಳಿಗೆ. ಅದಕ್ಕೋಸ್ಕರ ತಾನು ಮನಸ್ಸಿನಿಂದ ಬಹಳ ಒದ್ದಾಡಿ ಬಿಡ್ತಾಳೆ. ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅವಳಿಗೆ. ಕಡೆಗೆ ಮನಸ್ಸು ಗಟ್ಟಿ ಮಾಡಿಕೊಂಡ್ಳು, ಈ ಮಗುವನ್ನು ಇಟ್ಟುಕೊಂಡೆ ಅಂತ ಹೇಳಿದರೆ ನನ್ನ ಅಪ್ಪನಿಗೆ ಕಳಂಕ ಬರುತ್ತದೆ, ನನಗೆ ಕಳಂಕ ಬರುತ್ತದೆ. ಯಾಕಂತ ಹೇಳಿದ್ರೆ ಇನ್ನು ಮದುವೆ ಆಗದೆ ಇವಳು ಮಕ್ಕಳಾಯಿತು ಅಂತ ಹೇಳಿದ್ರೆ ಇವಳು ನೀತಿ ಶೀಲಗೆಟ್ಟವಳು ಅಂತ ಊರಲ್ಲೇ ಹೇಳ್ಕೊಂಬರುತ್ತದೆ. ಅದಕ್ಕೋಸ್ಕರ ಭಾರವಾದ ಮನಸ್ಸಿನಿಂದ ಒಂದು ಪೆಟ್ಟಿಗೆಯನ್ನು ತಯಾರು ಮಾಡಿಸಿದ್ಲಂತೆ. ಶಿಲ್ಪಿಗಳ ಹತ್ರ ಹೇಳಿ ಒಂದು ಪೆಟ್ಟಿಗೆಯನ್ನು ತಯಾರು ಮಾಡಿಸಿದ್ಲಂತೆ. ಮೊದಲೇ ಮಾಡಿಸಿ ಇಟ್ಕೊಂಡಿದ್ಲ, ಏನು ಕಥೆಯೋ ಗೊತ್ತಿಲ್ಲ. ಆದರೆ ಅದು ಹೇಗೆ ಮಾಡಿದ್ದಾಳೆ ಅಂತ ಹೇಳಿದ್ರೆ, ಅದರ ಕೆಳಗೆ ತೇಲುವ ವಸ್ತುಗಳನ್ನೆಲ್ಲ ಹಾಕಿದ್ದಾಳೆ. ಅಂದರೆ ಆ ಪೆಟ್ಟಿಗೆ ಕೆಳಭಾಗದಲ್ಲಿ ತೇಲುವ ವಸ್ತುಗಳು, ಅಂಥ ವಸ್ತುಗಳನ್ನೆಲ್ಲ ಹಾಕಿದ್ದಾಳೆ. ಆ ಪೆಟ್ಟಿಗೆಯ ಒಳಗೆ ಮಗುವನ್ನು ಮಲಗಿಸಿದ್ಲಂತೆ. ಹೇಗೆ ಮಲಗಿಸಿದಾಳೆ ಅಂತ ಹೇಳಿದ್ರೆ, ಮೃದುವಾದ ವಸ್ತುಗಳನ್ನೆಲ್ಲ ಹಾಕಿ, ಯಾವ ರೀತಿ ಪುಟ್ಟ ಮಕ್ಕಳನ್ನು ಹಾಸಿಗೆ ಮೇಲೆ ಮಲಗಿಸ್ತೇವಲ್ವ, ಆ ರೀತಿ ಚರ್ಮ ಮುಂತಾದವುಗಳನ್ನೆಲ್ಲ ಹಾಕಿ ಅದರ ಮೇಲೆ ಆ ಮಗುವನ್ನು ಮಲಗಿಸಿ, ಅಂದರೆ ಈ ಮೃದುವಾದದ್ದು ಹಾಕಿ ಅದರ ಮೇಲೆ ಮಗುವನ್ನು ಮಲಗಿಸಿ, ಆಮೇಲೆ ಆ ಮಗುವನ್ನು ಯಾರು ಮುಂದೆ ಸಿಗತ್ತೆ ಈ ಮಗುವಿಗೆ, ಅವರಿಗೆ ಈ ಮಗುವನ್ನು ಸಾಕ್ಲಿಕ್ಕೆ ಏನೂ ತೊಂದರೆ ಆಗಬಾರದು. ಅದಕ್ಕೋಸ್ಕರ ಬೇಕಾದಷ್ಟು ಮುತ್ತು ರತ್ನ ವಜ್ರ ವೈಡೂರ್ಯದಿಂದ ಆ ಪೆಟ್ಟಿಗೆಯನ್ನು ತುಂಬಿಸಿದಾಳಂತೆ. ಯಾರಿಗೆ ಸಿಕ್ಕಿದ್ರೂ ಕೂಡ ಅವ್ರು ಚೆನ್ನಾಗಿ ನೋಡ್ಕೊಳ್ಬೇಕು ಈ ಮಗುವನ್ನು, ಮಗುವಿಗೆ ಜೀವನದಲ್ಲಿ ಕೆಟ್ಟದಾಗಬಾರದು ಅಂತ. ಆಮೇಲೆ ಆ ಮಗುವಿಗೆ ತುಂಬಿದ ಪೆಟ್ಟಿಗೆ ಏನಿದೆ, ಪೆಟ್ಟಿಗೆಯನ್ನು ಸೀಲ್ ಮಾಡಿದ್ಲಂತೆ, ಮುಚ್ಚಿದ್ಲಂತೆ. ಹೇಗಂದರೆ ಜೇನಿನ ಮೇಣ ಹಾಕಿ, ಜೇನಿನ ಮೇಣದಿಂದ ಆ ಪೆಟ್ಟಿಗೆಯನ್ನು ಮುಚ್ಚಿದಾಳ. ನೋಡಿ, ಇದೆಲ್ಲ ಮಹಾಭಾರತ ವರ್ಣನೆಯನ್ನು ಮಾಡ್ತದೆ. ಮಧುಚ್ಛಿಷ್ಟ ಸ್ಥಿತಾಯಾಂ ಚ ಸ ಸುಖಾಯಾಂ ಮೃದತಿ ತಥಾ ಶ್ಲಕ್ಷ್ಣಯ ಸುಪಿಧಾನಾಯಾಂ ಅಶ್ವನದ್ಯಾಂ ಅವಾಸೃಜತ್. ಒಂದೇ ಸಮನೆ ಅಳ್ತಾ ಇದ್ದಾಳಂತೆ. ಆ ಮಗುವನ್ನು ಬಿಡ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಅವಳಿಗೆ. ಎಷ್ಟು ಒಳ್ಳೆಯ ಮಗು, ಎಷ್ಟು ಸುಂದರವಾದ ಮಗು. ಅದು ಕರ್ಣ ಸೂರ್ಯ ಹೇಳಿಕ್ಕೆ ಬೇಳೆ ಹೇಳಿದ್ದಾನೆ, ಇದು ಇಂಥ ಮಗು, ಇಂಥ ಧರ್ಮಾತ್ಮನಾದ ಮಗು, ಇಂಥ ಮಗು ಅಂತೆಲ್ಲ. ಅದನ್ನು ನೋಡಿ ಅವಳಿಗೆ ಆ ಮಗುವನ್ನು ಬಿಡಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಆದರೆ ಇಟ್ಕೊಳ್ಳಿಕ್ಕೆ ಸಮಾಜದ ಭಯ ಬಿಡ್ತಾ ಇಲ್ಲ ಅವಳಿಗೆ. ಅದಕ್ಕೋಸ್ಕರ ಆ ಪೆಟ್ಟಿಗೆಯನ್ನು ರಾತ್ರೋರಾತ್ರಿ ಯಾರಿಗೂ ಗೊತ್ತಾಗದಾಗೆ ಕೇವಲ ತಾನು ಹಾಗೂ ಇನ್ನೊಬ್ಬಳು ಆ ಇದು ಕೆಲಸದವಳಿದ್ದಾಳೆ, ಅವರಿಬ್ಬರೇ ತೊಗೊಂಬಂದಿದ್ದಾರಂತೆ. ತಗೊಂಬಂದು ಅಲ್ಲೇ ಒಂದು ಅಶ್ವನದಿ ಅಂತ ಹೇಳ್ತಾರೆ, ಅದು ಯಾವುದೋ ಗೊತ್ತಿಲ್ಲ ಇವತ್ತು, ಅಶ್ವನದಿ ಅಂತ. ಆ ಅಶ್ವನದಿಯಲ್ಲಿ ತೇಲಿಬಿಟ್ಟಿದ್ದಾಳಂತೆ. ಬಿಡಬೇಕಾದ್ರೆ ಎಷ್ಟು ಅಳ್ತಾ ಇದ್ದಾಳೆ, ಮನಸ್ಸು ಎಷ್ಟು ಭಾರ ಆಗಿದೆ ಅಂತ ಹೇಳಿದ್ರೆ, ಆ ಮಗುವಿಗೆ ತಾನು ಆಶೀರ್ವಾದವನ್ನು ಮಾಡಿದ್ಲಂತೆ. ಆ ಮಗುವನ್ನು ಕುರಿತು ಹೇಳಿದ್ಲಂತೆ, ಉವಾಚ ರುದತಿ ಕುಂತಿ ಯಾನಿ ವಾಕ್ಯಾನಿ ತಚ್ಛೃಣು. ಹೇಳ್ತಾರೆ ಜನಮೇಜಯರು, ಅಳುತ್ತಾ ಏನು ಹೇಳಿದ್ದಾರೆ ಆ ಮಾತನ್ನು ಹೇಳ್ತೇನೆ ಕೇಳು. ಯಾಕಂದ್ರೆ ಆ ಮಾತು ಕೇಳಬೇಕು. ಒಬ್ಬಳು ತಾಯಿ ತಾನು ಹಡೆದ ಮಗುವನ್ನು ಬಿಡಬೇಕಾದ್ರೆ, ಅದು ಮಗುವಿಗೆ ಅಂಗವೈಕಲ್ಯ ಇದೆ, ಹಾಗಿದೆ ಹೀಗಿದೆ ಅಂದರೆ, ಎಂಥ ಅಂಗವೈಕಲ್ಯ ಇರುವ ಮಗುವನ್ನು ತಾಯಿಗೆ ಬಿಡಲಿಕ್ಕಾಗೋಲ್ಲ. ಯಾಕಂದರೆ ಒಂದು ಗಾದೆಯೇ ಇದೆಯಲ್ವ, ಹೆತ್ತ ತಾಯಿಗೆ ಹೆಗಣವೇ ಮುದ್ದು ಅಂತ. ಹಾಗಿರಬೇಕಾದ್ರೆ ಇಂಥ ಸುಂದರವಾದಂತಹ ಒಂದು ಮಗುವನ್ನು ಬಿಡಬೇಕು ಅಂತ ಹೇಳಿದ್ರೆ ಅವನ ಮನಸ್ಸು ಯಾಗಿರಲಿಕ್ಕಿಲ್ಲ. ಅದಕ್ಕೋಸ್ಕರ ತಾನು ಮನಸ್ಸಿನಿಂದ ಅಳ್ತಾ ಹೊರಗಿನಿಂದಲೂ ಅಳ್ತಾ ಹೇಳ್ತಾಳಂತೆ, ಸ್ವಸ್ತಿತೇ ತ್ಯಾಂತರಿಕ್ಷೇಭ್ಯ ಪಾರ್ಥಿವೇಭ್ಯಶ್ಚ ಪುತ್ರಕ ದಿವ್ಯೇಭ್ಯಶ್ಚೈವ ಭೂತೇಭ್ಯಸ್ತಥಾ ತೋಯಚರಾಶ್ಚಯೇ. ಮಗು, ನಿನಗೆ ಆಕಾಶದಲ್ಲಿರುವಂತಹ ಎಲ್ಲ ಪಕ್ಷಿಗಳಿಂದ ಒಳ್ಳೆಯದಾಗಲಿ, ಅವುಗಳು ನಿನಗೇನು ಮಾಡದೇ ಇರಲಿ. ನೀರಿನಲ್ಲಿರುವ ಎಲ್ಲ ಜಲಚರ ಪ್ರಾಣಿಗಳಿಂದ ನಿನಗೇನೂ ಆಗದೇ ಇರಲಿ. ಭೂಮಿಯಲ್ಲಿ ಸಂಚರಿಸುವ ಯಾರಿಂದಲೂ ನಿನಗೇನೂ ಆಗದೇ ಇರಲಿ. ಪ್ರಾಣಿಗಳಿಂದ ನಿನಗೇನೂ ಆಗದೇ ಇರಲಿ. ನಿನಗೆ ಒಳ್ಳೆಯದಾಗಲಿ. ಶಿವಾಸ್ತೆ ಸಂತು ಪಂಥಾನಃ, ನಿನ್ನ ದಾರಿ ಒಳ್ಳೆಯದಾಗಿರಲಿ, ಮಂಗಳಕರವಾಗಿರಲಿ. ದಾರಿ ಅಂದರೆ ಈಗ ಹೋಗುವ ದಾರಿ ಇಲ್ಲ, ಇಡೀ ನಿನ್ನ ಜೀವನದ ದಾರಿ ಚೆನ್ನಾಗಿರಲಿ. ನಿನಗೆ ಯಾರೂ ಶತ್ರುಗಳಾಗೋದು ಬೇಡ ಅಂತ ಹೇಳ್ತಾಳೆ. ಯಾವ ಶತ್ರುಗಳು ನಿನಗೆ ಬೇಡ. ಅಷ್ಟು ಮಾತ್ರ ಅಲ್ಲ, ಆಗತಾಶ್ಚ ತಥಾ ಪುತ್ರ ಭವಂತ್ಯದ್ರೋಹ ಚೇತಸಃ. ಒಂದೊಮ್ಮೆ ನಿನಗೆ ಯಾರಾದರೂ ಶತ್ರುಗಳಾದರೂ ಕೂಡ ನಿನಗೆ ಕೆಡುಕನ್ನು ಮಾಡೋದು ಬೇಡ ಅವರು. ಆ ರೀತಿ ನಾನು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ನಿನಗೆ ಈ ವರುಣ ನೀರು, ಯಾಕಂದರೆ ನೀರಿನಲ್ಲಿ ನಿನ್ನನ್ನು ಬಿಟ್ಟುಬಿಟ್ಟಿದ್ದೇನೆ. ಇನ್ನು ಎಲ್ಲಿ ಮುಳುಗಿ ಹೋಗ್ತೀಯೋ ಏನಾಗ್ತೀಯೋ ನನಗೆ ಗೊತ್ತಿಲ್ಲ, ನೀನು ಯಾರ ಕೈಗೆ ಸಿಗ್ತೀಯೋ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ಈ ವರುಣ ನಿನ್ನನ್ನು ರಕ್ಷಣೆ ಮಾಡಲಿ. ನಿನ್ನ ತಂದೆ ಸೂರ್ಯದೇವ ಯಾವಾಗಲೂ ನಿನ್ನನ್ನು ನೋಡ್ತಾ ಇರಲಿ.
ಮೇಲಿನಿಂದ ನಿನ್ನನ್ನು ನೋಡ್ತಾ ಇರಲಿ, ನಿನ್ನನ್ನು ಹರಸ್ತಾ ಇರಲಿ ಅಂತ ಹೇಳಿ ಯಾವ ತಂದೆಗೆ ನೀನು ಸಿಗ್ತೀಯೋ ಗೊತ್ತಿಲ್ಲ. ಧನ್ಯಸ್ತೆ ಜನಕೋ ದೇವ, ನಿನ್ನ ತಂದೆಯಾದ ಸೂರ್ಯದೇವ ಏನಿದ್ದಾನೆ ಧನ್ಯ ಅವನು, ನಿನ್ನಂಥ ಮಗನನ್ನು ಪಡೆದದ್ದು. ಇನ್ನು ನಾನಾದರೂ ದೌರ್ಭಾಗ್ಯವಂತೆ ಆದ ತಾಯಿ, ಮಗುವನ್ನು ಪಡೆದರೂ ಕೂಡ ಸಾಕಲಿಕ್ಕೆ ಸಾಧ್ಯವಾಗದೆ ನಾನೇ ಕೈಯಾರ ಬಿಡ್ತಾ ಇರುವಂತಹ ತಾಯಿ ನಾನು. ಯಾವ ತಾಯಿಗೆ ಸಿಗ್ತೀಯೋ ನೀನು? ಯಾವ ತಾಯಿಯ ಮಡಿಲಲ್ಲಿ ಬೆಳಿತೀಯೋ? ಯಾವ ತಾಯಿಯ ಹಾಲು ಕುಡಿತೀಯೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದರೆ ಆ ತಾಯಿ ನಿಜವಾಗಲೂ ಭಾಗ್ಯವಂತೆ ಅವಳು. ಯಾರು ನಿನ್ನನ್ನು ಪಡಿತಾಳೆ ಅವಳು ಭಾಗ್ಯವಂತೆ. ಯಾರು ನಿನ್ನ ಆ ಪುಟ್ಟ ಮಗುವಾಗಿ ನೀನು ಅಂಬೆಗಾಲಿಡ್ತಾ ತೊದಲು ಮಾತಾಡ್ತೀಯ, ತಿರುಗುತ್ತೀಯ, ಅಂಥ ನಿನ್ನ ರೂಪವನ್ನು ನೋಡ್ತಾ, ಅಂಥ ನಿನ್ನ ಮಾತುಗಳನ್ನು ಕೇಳ್ತಾ ಯಾರು ಆನಂದ ಪಡ್ತಾಳೆ ಅವಳು ಧನ್ಯಳು. ಅವಳು ನಿಜವಾಗಲೂ ಅವಳು ಪುಣ್ಯಾತ್ಮಳು. ನನಗೆ ಆ ಪುಣ್ಯ ಇಲ್ಲ, ಕುಂತಿ ಹೇಳ್ತಾಳೆ, ಆ ಪುಣ್ಯ ನನಗಿಲ್ಲ. ನಿನ್ನ ಆ ತೊದಲು ಮಾತುಗಳನ್ನು ಕೇಳುವಂತಹ, ನಿನ್ನ ತುಂಟಾಟಗಳನ್ನು ನೋಡುವಂತಹ ಭಾಗ್ಯ ನನಗಿಲ್ಲ. ಅಷ್ಟು ಮಾತ್ರ ಅಲ್ಲ, ಧನ್ಯಾದ್ರಕ್ಷಂತಿ ಪುತ್ರತ್ವ ಪುನರ್ಯೌವನ ಗೋಚರಂ. ಇನ್ನು ನೀನು ಯೌವನದಲ್ಲಿ ಯಾವ ರೀತಿ ಕಾಣಲಿಕ್ಕಿಲ್ಲ. ಈ ಮಗುವಾಗಿದ್ದಾಗಲೇ ಇಷ್ಟು ಚೆನ್ನಾಗಿದೆಯಾ, ಇನ್ನು ಯೌವನದಲ್ಲಿ ನೀನು ಬಂದ ಮೇಲೆ ನಿನ್ನ ಅದಷ್ಟಪುಷ್ಟವಾದ ತೋಳುಗಳು, ಸಿಂಹದ ಹಾಗೆ ನಿನ್ನ ವೃಷಭದ ಹಾಗೆ ನಿನ್ನ ಭುಜಗಳು, ಸಿಂಹದ ನಡಿಗೆ, ಇದನ್ನೆಲ್ಲ ನೋಡ್ತಾ ನಿನ್ನ ಆ ತಾಯಿ ಎಷ್ಟು ಸಂತೋಷ ಪಡ್ತಾಳೋ ಏನೋ ಅಂತ ಹೇಳಿ ಈ ರೀತಿ ತಾನು ಪ್ರಾರ್ಥನೆಯನ್ನು ಮಾಡ್ತಾ ದುಃಖಿಸ್ತಾ ಆ ಮಗುವನ್ನು ಬಿಟ್ಟುಬಿಟ್ಲು. ಆ ಮಗುವಾದರೂ ಆ ರೀತಿ ಇವಳಿಂದ ತೇಲಿಸಲ್ಪಟ್ಟದ್ದು ಅದಕ್ಕೆ ಸೀಲ್ ಬೇಲೆ ಮಾಡಿದ್ದಾಳೆ. ಮೊದಲು ಅಶ್ವನದಿಯಲ್ಲಿ ತಾನು ತೇಲ್ತಾ ಹೋಗಿದೆಯಂತೆ. ಅಲ್ಲಿಂದ ಇನ್ನೊಂದು ಚರ್ಮಣ್ಣುವತಿ ಅಂತ ನದಿ, ಆ ಚರ್ಮಣ್ವತಿ ನದಿಯಲ್ಲಿ ತೇಲಿಕೊಂಡು ಬಂದಿದೆಯಂತೆ. ನೋಡಿ ದೈವ ಇಚ್ಛೆ. ಅಲ್ಲಿಂದ ಮತ್ತೆ ಯಮುನಾ ನದಿಯನ್ನು ಸೇರಿದೆಯಂತೆ. ಇವೆಲ್ಲ ಯಮುನಾ ನದಿಯ ಉಪನದಿಗಳು. ಯಮುನಾ ನದಿಯನ್ನು ಸೇರಿದೆಯಂತೆ. ಆ ಯಮುನಾ ನದಿಯಲ್ಲೂ ಕೂಡ ಹರ್ಕೊಂಡು ಹೋಗಿ ನಂತರ ಮಹಾಭಾರತ ಹೇಳುತ್ತದೆ ಗಂಗಾ ನದಿಯನ್ನು ಸೇರಿತು ಅಂತ. ಗಂಗಾ ಯಮುನಾ ಸಂಗಮ ಇದೆಯಲ್ವ, ಅಲ್ಲಿ ಯಮುನೆಯು ಗಂಗೆಯನ್ನು ಸೇರುತ್ತದೆ. ಗಂಗೆಯನ್ನು ಸೇರಿ ಗಂಗೆಯ ತಟದಲ್ಲಿರುವಂತಹ ಒಂದು ನಗರ ಚಂಪಾಪುರಿ ಅಂತ. ಆ ಚಂಪಾಪುರಿಯ ಹತ್ತಿರ ಈ ಪೆಟ್ಟಿಗೆ ಬರ್ತಾ ಇದೆಯಂತೆ. ಅಂದರೆ ಎಷ್ಟೋ ಸುಮಾರು ದಿನ ಆಗಿಬಿಟ್ಟಿದೆ. ಇವಳು ತೇಲಿ ಬಿಟ್ಟ ಮೇಲೆ ತೇಳ್ಕೊಂಡು ಬರ್ತಾ ಇದೆಯಂತೆ ಚಂಪಾಪುರಿ ಹತ್ತಿರ. ಆ ಚಂಪಾಪುರಿ ಏನಿದೆ ಅದು ಈ ಸೂತರು ಆಳುವಂತಹ, ಅಂದರೆ ಸೂತ ಜಾತಿಯವರೇನಿದೆ ಅವರವರಿಗೆ ಸೇರಿದಂತಹ ಒಂದು ನಗರ. ಅಲ್ಲಿ ಒಬ್ಬ ಅಧಿರಥ ಅಂತಿದ್ದ, ರಾಧಾ ಹಾಗೂ ಅಧಿರಥ. ಈ ಅಧಿರಥ ಧೃತರಾಷ್ಟ್ರನ ಮಿತ್ರ ಇವನು. ಧೃತರಾಷ್ಟ್ರನ ಬಹಳ ಗೆಳೆಯ ಅಂತ ಮಹಾಭಾರತ ಹೇಳ್ತದೆ. ಅವನಿಗೆ ಮಕ್ಕಳಿಲ್ಲದೆ ತುಂಬ ಸಂಕಟವನ್ನು ಪಡ್ತಾ ಇದ್ದ. ಅಯ್ಯೋ ಮಕ್ಕಳಿಲ್ಲ ಅನ್ನೋದೇ ಅವನ ಕೊರಗು. ಆ ದಂಪತಿಗಳಿಗೆ ತುಂಬ ಕೊರಗು. ಅದಕ್ಕೆ ಸರಿಯಾಗಿ ಒಮ್ಮೆ ಅವನು ಗಂಗಾ ತೀರಕ್ಕೆ ಬಂದಿದ್ದಾನೆ. ಗಂಗಾ ತೀರಕ್ಕೆ ಬಂದಾಗ ಒಂದು ಪೆಟ್ಟಿಗೆ ತೇಳ್ಕೊಂಡು ಬರ್ತಾ ಇದೆಯಲ್ಲ. ತೇಳ್ಕೊಂಡು ಬಂದಿದ್ದು ಸೀದಾ ಇವನ ಹತ್ರನೇ ಬಂತಂತೆ. ದೈವ ಇಚ್ಛೆ ಅದು, ಇವನ ಹತ್ರನೇ ಬಂತಂತೆ. ಇವನ ಆ ಪೆಟ್ಟಿಗೆ ನೋಡ್ತಾನೆ. ಆ ಪೆಟ್ಟಿಗೆಯ ಮೇಲೆ ಬರೆದಿದೆಯಂತೆ ಕರ್ಣ ಅಂತ. ಕುಂತಿ ನಾಮಕರಣ ಮಾಡಿಯೇ ಕಳಿಸ್ಕೊಟ್ಟಿದ್ದಾಳೆ. ಆ ಪೆಟ್ಟಿಗೆಯ ಮೇಲೆ ಕರ್ಣ ಅಂತ ಬರೆದಿದ್ದಾಳೆ. ಯಾಕಂತ ಹೇಳಿದ್ರೆ ದಿವ್ಯವಾದ ಕುಂಡಲ ಹೊಂದಿದ್ರಿಂದ, ಕಿವಿ ಅಷ್ಟು ಚೆನ್ನಾಗಿತ್ತು, ಕುಂಡಲದಿಂದ ಕೂಡಿದ ಕಿವಿ, ಅದಕ್ಕೆ ಕರ್ಣ ಅಂತಲೇ ಬರೆದಿದ್ದಾಳೆ. ಕರ್ಣ ಅಂತ ಬರೆದಿದೆಯಲ್ವ, ಏನಿದೆ ಪೆಟ್ಟಿಗೆ ಒಳಗೆ ಏನಿದೆ ಅಂಥೇಳಿ ಆ ಪೆಟ್ಟಿಗೆಯನ್ನು ತಾನೇನು ಕೆಲವು ಈ ಸಾಧನಗಳನ್ನೆಲ್ಲ ಬೆಳೆಸಿ ಅದನ್ನು ಓಪನ್ ಮಾಡಿದ. ತೆಗೆದು ನೋಡಿದರೆ ಅತ್ಯಂತ ಸುಂದರವಾದ ಮಗು ಅಳ್ತಾ ಇದೆಯಂತೆ. ಒಂದೇ ಸಮನೆ ಅಳ್ತಾ ಇದೆಯಂತೆ. ಯಾಕಂದರೆ ಆಹಾರವಿಲ್ಲದೆ ಕೆಲವು ದಿನ ಆಗಿದೆ. ಇವಳು ಬಿಟ್ಟಿದ್ದರಿಂದ ಇಲ್ಲಿವರೆಗೆ ಬದುಕಿದ್ದೇ ಹೆಚ್ಚು ಆ ಮಗು. ಯಾಕಂದ್ರೆ ಆಹಾರವೇ ಇಲ್ಲ, ಮುಖ ಎಲ್ಲ ಬಾಡಿ ಹೋಗಿದೆಯಂತೆ, ಅದರದ್ದು ಅಳ್ತಾ ಇದೆಯಂತೆ. ಅಂಥ ಮಗುವನ್ನು ಈ ಅಧಿರಥ ನೋಡಿ ಅವನಿಗಾದ ಆಶ್ಚರ್ಯಕ್ಕೆ ಪಾರವೇ ಇಲ್ಲ. ಇದೇನಿದು, ಮಕ್ಕಳಿಲ್ಲ ಅಂತ ನಮ್ಮ ಕೊರಗುಗೂ ಇಲ್ಲಿ ಮಗು ಬಂದು ಸಿಕ್ಕಿರ್ಲಿಕ್ಕೂ ಕೂಡ ಅದು ಅಂತಿಂಥ ಮಗುವಲ್ಲ, ಯಾವುದೋ ಕೈ ತುಂಡಾದ ಕಾಲು ತುಂಡಾದ ಮಗುವಲ್ಲ, ಅಂಥ ಸುಂದರವಾದ ಮಗು, ಅದು ಸುರಕ್ಷಿತವಾಗಿ ಇಡಲ್ಪಟ್ಟ ಮಗು. ಆ ಮಗುವನ್ನು ನೋಡಿ ತಾನು ತಗೊಂಡು ಹೇಳಿದಂತೆ, ಇದು ದೇವರು ಕೊಟ್ಟ ಮಗು ನಮಗೆ ಅಂತ. ಮಕ್ಕಳೇ ಇಲ್ಲ ಅಂತ ಹೇಳುವಂತಹ ನಮಗೆ ದೇವರು ಕೊಟ್ಟ ಮಗು ಇದು. ಅದರೊಟ್ಟಿಗೆ ನೋಡ್ತಾನೆ ಮುತ್ತು ರತ್ನ ವಜ್ರ ವೈಡೂರ್ಯ. ಅಂದರೆ ಈ ಮಗು ಬರಬೇಕಾದ್ರೇ ಸಂಪತ್ತು ತೊಗೊಂಬಂದಿದೆ. ಕೆಲವರು ಹೇಳಿದ್ರೆ ಮಕ್ಕಳು ಹುಟ್ಟಿದ ಮೇಲೆ ಸಂಪತ್ತು ಬರೋದುಂಟು ಅಪ್ಪ ಅಮ್ಮಂದರಿಗೆ, ಅದು ಹೇಳೋದುಂಟು. ಏನು ಮಾಡ್ತೀರ ಮಗು ಹುಟ್ಟಿದಗಳಿಗೆ ನೋಡಿ ನಮಗೆ ಈ ರೀತಿ. ಹಾಗಲ್ಲ, ಇದು ಮಗು ಸಿಕ್ಕಿದಾಗಲೇ ಸಂಪತ್ತಿನಿಂದ ಸಹಿತವಾಗಿ ಬಂದಿದೆಯಂತೆ.
ಅದರಿಂದಾಗಿ ಇವನಿಗಾದ ಆನಂದಕ್ಕೆ ಪಾರವೇ ಇಲ್ಲ. ಆ ಮಗುವನ್ನು ಎತ್ತುಕೊಂಡಂತೆ ತನ್ನ ಪತ್ನಿ ರಾಧೆಗೆ ತೊಗೊಂಡು ಹೋಗೋತಂತೆ. ಆ ರಾಧೆಗೆ ಮಹಾಭಾರತ ಹೇಳ್ತದೆ, ದೈವ ಇಚ್ಛೆಯಿಂದ ಯಾವಾಗ ಈ ಮಗುವನ್ನು ಹಿಡ್ಕೊಂಡ್ಲು ಅವಳ ಎದೆಯಲ್ಲಿ ಎದೆ ಹಾಲು ಸುರಿಲಿಕ್ಕೆ ಶುರುವಾಯ್ತಂತೆ. ನೋಡಿ, ಇಲ್ಲಿ ಬಂದಿರೋ ಎದೆ ಹಾಲು ಬರೋಲ್ಲ, ಮಗು ಹಾಡಿದವ್ರಿಗೆ ಮಾತ್ರ ಎದೆ ಹಾಲು ಬರೋದು. ಇವಳಿಗೆ ಆ ದೈವದಿಂದಾಗಿ ಎದೆ ಹಾಲು ಬರಲಿಕ್ಕೆ ಶುರುವಾಯ್ತಂತೆ. ಎಷ್ಟು ಸಂತೋಷ ಅವಳಿಗೆ ಅಂದರೆ, ಆ ಮಗುವಿನ ಮೇಲೆ ಒಂದು ಪ್ರೀತಿ ಅಂದರೆ ಆ ಮಗುವಿಗೆ ತಾನು ಎದೆ ಹಾಲನ್ನು ಉಣಿಸಿದ್ದಾಳಂತೆ, ಆ ಮಗುವನ್ನು ಸಾಕಿದ್ದಾಳಂತೆ. ಎಷ್ಟು ಆ ಇಬ್ಬರು ದಂಪತಿಗಳಿಗೂ ಕೂಡ ಆದ ಸಂತೋಷಕ್ಕೆ ಪಾರವೇ ಇಲ್ಲ. ಆ ಸೂತ ಅವನು ಹೀಗೆ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದಂತಹ ಕರ್ಣ ಸೂತ ಜಾತಿಗೆ ಹೋಗಿ ಸೇರಿಕೊಂಡ. ಸೂತ ಜಾತಿಯವನಾದ ಕರ್ಣ, ಅವನಿಗೆ ನಾಮಕರಣವನ್ನು ಮಾಡಿದ್ದಾನೆ. ಬ್ರಾಹ್ಮಣರನ್ನು ಕರೆಸಿ ಅಧಿರಥ ನಾಮಕರಣವನ್ನು ಮಾಡಿಸಿದ್ದಾನೆ. ಏನು ಅಂದರೆ ವಸುಷೇಣ ಅಂತ. ನಿಜವಾಗ್ಲೂ ಕರ್ಣನ ಹೆಸರು ವಸುಷೇಣ ಅಂತ. ಯಾಕೆ ವಸುಷೇಣ ಅಂತ ಹೆಸರು ಅಂತ ಹೇಳಿದ್ರೆ, ವಸು ಅಂದರೆ ಸಂಪತ್ತಿನಿಂದ ಸಹಿತನಾದವನು ಅಂತ. ಮಗು ಕೈಗೆ ಬರಬೇಕಾದ್ರೆ ಸಂಪತ್ತು ಹಿಡ್ಕೊಂಡು ಬಂದವನು ಅಂತ. ಅದಕ್ಕೋಸ್ಕರ ವಸುಷೇಣ ಅಂತ ಇವನಿಗೆ ನಾಮಕರಣವನ್ನು ಮಾಡಿದ್ರಂತೆ. ಕರ್ಣ ಅಂತ ಪೆಟ್ಟಿಗೆ ಮೇಲೆ ಒಂದು ಇದ್ದೇ ಇತ್ತಲ್ವ, ಅದಕ್ಕೆ ಸರಿಯಾಗಿ ಕುಂಡಲ ಕವಚ ಕರ್ಣ ಅಂತಲೂ ಇವನನ್ನು ಕರೆದ್ರಂತೆ. ಕರ್ಣ ಅಂತಲೂ ಪ್ರಸಿದ್ಧನಾದ, ವಸುಷೇಣ ಅಂತಲೂ ಪ್ರಸಿದ್ಧನಾದ. ಇವನು ವೇದಾಧ್ಯಯನವನ್ನೆಲ್ಲ ಮಾಡಿದ. ಕರ್ಣ ವೇದಾಧ್ಯಯನವನ್ನು, ಶಾಸ್ತ್ರಾಧ್ಯಯನವನ್ನು, ಎಲ್ಲ ಮಾಡಿದ್ದಾನೆ. ಬಹಳ ಒಳ್ಳೆಯವನು ಕರ್ಣ. ಆದರೆ ಏನು ಮಾಡ್ತೀರಿ, ಇವನಲ್ಲಿ ಒಂದು ದೋಷ ಇತ್ತು. ಏನಂದರೆ, ಅವನ ಒಳಗೆ ಇವನು ಸೂರ್ಯನದ್ದೇ ಅವತಾರ, ಸೂರ್ಯನೇ ತಾನು ಇಲ್ಲಿ ಬಂದದ್ದು. ಆದರೆ ಒಬ್ಬ ಅಸುರ ಇವನೊಳಗೆ ಆಗಾಗ ಆವೇಶ ಆಗ್ತಾ ಇತ್ತಂತೆ, ಭೂತಾವೇಶ ಆದಾಗ. ಯಾರು ಅಂದರೆ ಅವನ ಸಹಸ್ರವರ್ಮಿ ಅಂತ. ಸಹಸ್ರವರ್ಮಿ ಎಂಬಂತಹ ಅಸುರ ಇವನಲ್ಲಿ ಆವೇಶ ಆಗ್ತಾ ಇತ್ತು. ಅದರಿಂದಾಗಿಯೇ ಕರ್ಣ ಕೆಲವೊಮ್ಮೆ ಕೆಟ್ಟದ್ದು ಮಾಡ್ತಾ ಇದ್ದ, ಬಹಳ ಕೆಟ್ಟವನಾಗಿ ವರ್ತಿಸ್ತಾ ಇದ್ದ. ಮುಂದೆ ಗೊತ್ತಾಗುತ್ತೆ ನಮಗೆ ಈ ಕರ್ಣನ ಕೆಲವೊಂದು ಕೆಟ್ಟತನ. ಆ ಕೆಟ್ಟತನಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವನೊಳಗೆ ಸಹಸ್ರವರ್ಮಿ ಅಂತ ಒಬ್ಬ ಅಸುರ ಬಂದು ಕೂರ್ತಾ ಇದ್ದದ್ದು ಆಗಾಗ ಭೂತಾವೇಶ ಆದಾಗೆ. ಅವನೇ ಯಾಕೆ ಬಂದು ಕೂರ್ತಾ ಇದ್ದ ಸೂರ್ಯನೊಳಗೆ ಅಂದರೆ, ಅದಕ್ಕೆ ಕಾರಣ ಹಿಂದಿನ ಜನ್ಮ ಇವನದ್ದು. ಈ ಕರ್ಣ ಏನಿದ್ದಾನೆ ಇವನೇ ಹಿಂದಿನ ಜನ್ಮದಲ್ಲಿ ಸುಗ್ರೀವಾದದ್ದು. ಸುಗ್ರೀವಾಗಿ ರಾಮನ ಸೇವೆಯನ್ನು ಬಹಳಷ್ಟು ಮಾಡಿದಾನಂತೆ ಅವನು. ಆದರೆ ಅವನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪೇನೆಂದರೆ, ತನ್ನ ಒಡ ಹುಟ್ಟಿದ ಅಣ್ಣನನ್ನು ಕೊಲ್ಲಿಸಿದ್ದು, ವಾಲಿಯನ್ನು. ಅದು ಹಠ ಹಿಡಿದು ಅಣ್ಣನನ್ನು ಕೊಲ್ಲಿಸಿದ ರಾಮಚಂದ್ರನ ಅಂತೇಳಿ, ನಮ್ಮ ಅಣ್ಣನ ಕೊಲ್ಲಬೇಕು, ವಾಲಿಯನ್ನು ಕೊಲ್ಲಬೇಕು ಅಂತ. ರಾಮ ಕೊಲ್ಲದ ಹಾಗೆ ನೋಡಿಕೊಂಡ. ಅದಕ್ಕೋಸ್ಕರವೇ ನೋಡಿ, ರಾಮಾಯಣದಲ್ಲಿ ಸುಗ್ರೀವನನ್ನು ಯುದ್ಧ ಕಳಿಸ್ಕೊಡ್ತಾನೆ, ಹೋಗು ನೀನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನ ಮಾಡು ಅಂತ. ವಾಲಿಯನ್ನು ಕರೆದ, ತಾಕತ್ತಿದ್ರೆ ಬಾ ನನ್ನೊಟ್ಟು ಯುದ್ಧಕ್ಕೆ ಅಂತ. ವಾಲಿ ಬಂದ. ವಾಲಿಗೂ ಸುಗ್ರೀವನಿಗೂ ಭಯಂಕರವಾದ ಕಾಳಗಾಗತ್ತೆ. ರಾಮಚಂದ್ರ ಹೇಳಿರ್ತಾನೆ, ನಾನು ವಾಲಿಯನ್ನು ಕೊಲ್ತೇನೆ ಅಂದಾದರೆ ಕೊಲ್ಲೇ ಇಲ್ಲ. ಸುಗ್ರೀವ ವಾಲಿ ಹತ್ರ ಪೆಟ್ಟು ತಿಂದು ವಾಪಸ್ ಬರ್ತಾನೆ. ಬಂದು ಹೇಳ್ತಾನೆ, ಏನು ರಾಮಚಂದ್ರ, ನಿನ್ನನ್ನು ನಂಬಿಕೊಂಡು ನಾನು ಯುದ್ಧಕ್ಕೆ ಹೋದೆ, ವಾಲಿಯಿಂದ ಪೆಡ್ತೀನಿ ಬರಬೇಕಾಯ್ತಲ್ವ ಅಂತ. ಅವಾಗ ರಾಮಾಯಣದಲ್ಲಿ ಒಂದು ಮಾತು ನಾವು ಕೇಳ್ತೇವೆ, ಇಲ್ಲ ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ನನಗೆ ವ್ಯತ್ಯಾಸವೇ ಗೊತ್ತಾಗಲಿಲ್ಲ, ಇಬ್ಬರು ಒಂದೇ ರೀತಿ ಇದ್ದಾರೆ, ಅದಕ್ಕೆ ನಾನು ಅವನಿಗೆಯಿಂದ ಬಾಡು ಬಿಡ್ಲಿಕ್ಕೆ ಹೋಗಿದ್ರಿ, ನಿನಗಾದ್ರೂ ಬಾಡು ಬಿಟ್ಟುಬಿಟ್ರೆ ಅದಕ್ಕೋಸ್ಕರ ನಾನು ಬಿಡಲಿಲ್ಲ ಅಂತ. ಇದು ಮೇಲು ನೋಟಕ್ಕಷ್ಟೇ ಕಂಡ ಮಾತು. ನಿಜವಾದ ಕಾರಣ ಏನಂದರೆ, ರಾಮಚಂದ್ರ ಯಾಕೋಸ್ಕರ ಸುಮ್ಮನಿದ್ದ ಅಂದರೆ, ಅಣ್ಣ ತಮ್ಮಂದಿರಲ್ಲಿ ನಾವು ಯಾವತ್ತೂ ಗಲಾಟೆ ಆಗ್ತಾಯಿದ್ರೆ ಮೂರನೆಯವರು ಹೋಗಬಾರದು. ಯಾಕಂದರೆ ಅಣ್ಣ ತಮ್ಮಂದರು ಒಡ ಹುಟ್ಟಿದವ್ರು ಹೇಗಾದರೂ ಗಲಾಟೆ ಮಾಡ್ಕೊಳ್ತಾರೆ. ಅವರು ಇವತ್ತು ಗಲಾಟೆ ಮಾಡಿಕೊಂಡ್ರೆ ನಾಳೆ ಸರಿ ಆಗ್ತಾರೆ. ಮೂರನೆಯವರಲ್ಲಿ ಪ್ರವೇಶ ಮಾಡಲಿಕ್ಕೆ ಹೋಗಬಾರ್ದು, ಒಂದನೇದಾಗಿ. ಎರಡನೆಯದ್ದೇನು ಅಂತ ಹೇಳಿದರೆ, ಇವಾಗ ಏನೇ ಇವನು ನಮ್ಮ ಅಣ್ಣನನ್ನು ಕೊಂದುಬಿಡು ಅಂತ ಹೇಳ್ತಾ ಇದ್ದಾನೆ. ನಾಳೆ ಇವನ ಅಣ್ಣನ ಕಳ್ಕೊಂಡ ಅಂದರೆ ಇವನಿಗೆ ದುಃಖ ಖಂಡಿತ, ಅಳ್ತಾನೆ ನಾಳೆ ಇವನು. ಆ ರೀತಿ ಅಳಬಾರದು. ಮತ್ತು ಅಣ್ಣನನ್ನು ಕೊಲ್ಲುವುದು ಮಹಾಪಾಪ. ಅದರಿಂದಾಗಿ ಈಗಾದರೂ ನಾನು ಅಣ್ಣನನ್ನು ಕೊಲ್ಲುವುದು ಖಚಿತ, ಅದು ಗೊತ್ತಾದ ಮೇಲಾದರೂ ರಾಮಚಂದ್ರ ನಮ್ಮ ಅಣ್ಣನ ಬದುಕಿಸು, ಅವನನ್ನು ಸೋಲಿಸಿ ನನಗೆ ರಾಜ್ಯ ಕೊಡು, ಈ ರೀತಿಯಿಂದಲಾದರೂ ಹೇಳ್ತಾನೆ ನೋಡೋಣ ಅಂತ ಕಾಯ್ತಾ ಕೂತ. ಹೇಳಲೇ ಇಲ್ಲ. ನಮ್ಮಣ್ಣನ ಕೊಲ್ಲೇಬೇಕು ಹಠ ಹಿಡ್ದ. ಸರಿ ಅಂತೇಳಿ ಆಮೇಲೆ ಇನ್ನೊಂದು ಸಲ ಯುದ್ಧ ಕಳಿಸಿ ವಾಲಿಯನ್ನು ಕೊಂದ. ಆದರೆ ಕೊಂದ ಪಾಪ ಯಾರಿಗೆ? ದೇವರಿಗಲ್ಲ, ಇವನಿಗೆ. ಯಾಕಂದರೆ ದೇವರು ಏನು ಭಕ್ತರು ಪ್ರಾರ್ಥನೆ ಮಾಡ್ಕೊಳ್ಳೋದು ಅದನ್ನು ಪೂರ್ಣೆ ಮಾಡುವವ. ನಮ್ಮ ಅಣ್ಣನ ಕೊಲ್ಲಬೇಕು ಅಂತ ಹೇಳ್ದ, ಕೊಂದ. ಆ ಪಾಪದ ಫಲವಾಗಿ ಈ ಜನ್ಮದಲ್ಲಿ ಅವನು ಆ ಅಸುರಾವೇಶದಿಂದ ಕೂಡಿದವನಾದ. ಅದೇ ವಾಲಿ. ಹಾಗಿದ್ದರೂ ಕೂಡ ರಾಮನ ಸೇವೆ ಮಾಡಿದ್ದೇನು ಹೋಗ್ತದ? ಎಷ್ಟು ರಾಮನ ಸೇವೆ ಮಾಡಿದ್ದಾನೆ, ಜೀವ ಕೊಟ್ಟಿದ್ದಾನೆ ಅವನು. ಅದರಿಂದಾಗಿ ಅವನಲ್ಲಿ ಆ ದೇವರ ಸನ್ನಿಧಾನವೂ ಇತ್ತಂತ. ನೋಡಿ, ಕರ್ಣನಲ್ಲಿ ದೇವರ ಸನ್ನಿಧಾನ, ರಾಮನ ಸನ್ನಿಧಾನ ಇತ್ತಂತ ಕರ್ಣನಲ್ಲಿ. ಅದರಿಂದಾಗಿ ಅವನು ಬಹಳ ಒಳ್ಳೆಯವನಾಗಿದ್ದ ಕರ್ಣ.
ಆದರೆ ಕೆಲವೊಮ್ಮೆ ತುಂಬ ಕೆಟ್ಟದ್ದನ್ನು ಮಾಡ್ತಾ ಇದ್ದ. ಅಂತಹ ಕರ್ಣನದ್ದು ಇನ್ನೊಂದು ಘಟನೆಯನ್ನು ಹೇಳ್ತಾರೆ. ಇದನ್ನು ಆದಿಪರ್ವದಲ್ಲೂ ಹೇಳ್ತಾರೆ, ವನಪರ್ವದಲ್ಲೂ ಹೇಳ್ತಾರೆ. ಎಂಥ ವ್ಯಕ್ತಿ ಅವನು ಅಂತ ಹೇಳಿದರೆ, ಯಾರಾದರೂ ಅವನ ಹತ್ರ ದಾನ ಕೇಳ್ಕೊಂಡು ಬಂದರೆ, ಅದು ಬ್ರಾಹ್ಮಣರು ದಾನ ಕೇಳ್ಕೊಂಡು ಬಂದರೆ ಕೊಡಲ್ಲ ಅಂತ ಹೇಳಲ್ವಂತೆ. ಏನು ಕೇಳಿದರೂ ಕೊಡ್ತಾನಂತೆ. ಯಾವ ರೀತಿ ಅಂದರೆ, ಒಂದು ಘಟನೆ ಬರ್ತದೆ. ದಾನ ಅಂದರೆ ಹೇಗಿರಬೇಕು ಅಂದರೆ ಕರ್ಣನಾಗಿರಬೇಕು ಅಂತ. ಕರ್ಣ ಮೈಗೆ ಎಣ್ಣೆ ಹಚ್ಕೊಳ್ತಾ ಇದ್ದಂತೆ. ಎಣ್ಣೆ ಹಚ್ಕೊಳ್ತಾ ಇರಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬಂದಂತೆ. ಬ್ರಾಹ್ಮಣ ಬಂದು ಕೇಳಿದ್ದಂತೆ, ನಾನು ಈ ರೀತಿ ಏನೋ ಮಾಡಬೇಕು ಅಂತಿದ್ದೇನೆ, ಮಗನ ಉಪನಯನವೋ ಏನೋ ಮಾಡಬೇಕು, ಅದಕ್ಕೆ ನನಗೊಂಚೂರು ಸಹಾಯ ಮಾಡಬೇಕು ಅಂತ. ಕೈಯಲ್ಲಿ ಎಡಗೈಯಲ್ಲಿ ಒಂದು ಬಂಗಾರದ ಪಾತ್ರೆ ಇಟ್ಕೊಂಡಿದ್ದಾನೆ. ಆ ಬಂಗಾರದ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಹಚ್ಕೊಳ್ತಾ ಇದ್ದಾನಂತೆ. ಎಡಗೈಯಲ್ಲಿದೆಯಂತೆ. ಹೌದಾ, ಮಾಡಬೇಕಾ, ತಗೋ ಅಂತ ಎಡಗೈಯಿಂದಲೇ ಕೊಟ್ಟನಂತೆ. ಆ ಬಂಗಾರದ್ದೇನಿದೆ ಬಟ್ಲು, ಆ ಬಂಗಾರದ ಬಟ್ಲನ್ನು ಎಡಗೈಯಲ್ಲೇ ತೆಗೆದುಕೊಟ್ಟನಂತೆ ಬ್ರಾಹ್ಮಣನಿಗೆ ಒಂದು ರೀತಿ ಆಯ್ತಂತೆ. ಅಲ್ಲ, ಅದನ್ನು ಬಲಗೈಲಾದರೂ ಕೊಡೋದು ಬೇಡವಾ? ನಾನು ಕೇಳಿದ್ದಷ್ಟೇ, ಈಗಲೇ ಕೊಡು ಅಂತ ಹೇಳಿಲ್ಲ, ಸ್ನಾನ ಮಾಡಿ ಆರಾಮಾಗಿ ಬಂದು ಕೊಡ್ಬೋದಲ್ವ? ಅದು ಬಿಟ್ಟು ಈಗಲೇ ಯಾಕೆ ಎಡಗೈಯಿಂದ ಕೊಡ್ತಾ ಇದ್ದಾನೆ ಅಂತ. ಅದಕ್ಕೆ ಕರ್ಣ ಹೇಳ್ತಾನಂತೆ, ಇಲ್ಲ, ಈಗ ನನಗೆ ದಾನ ಕೊಡಬೇಕು ಅಂತ ಮನಸ್ಸು ಬಂತು, ಆದರೆ ಎಡಗೈಯಿಂದ ಬಲಗೈ ಬರಬೇಕಾದ್ರೆ ಮರೆತೋಗ್ಬತ್ತೆ, ಮನಸ್ಸು ಚೇಂಜ್ ಆಗಿಬಿಟ್ರೆ. ಅದಕ್ಕೋಸ್ಕರ ನಾನು ಯಾವಾಗ ಮನಸ್ಸು ಬಂತು ಆವಾಗ ಮಾಡಿಬಿಡಬೇಕು, ಕೊಟ್ಟು ಬಿಡಬೇಕು. ಎಡಗೈಯಿಂದ ಬಲಗೈಗೆ ಬರಬೇಕಾದ್ರೆ ಮನಸ್ಸು ಬದಲಾಗಿಬಿಡ್ಬೋದು, ಬೇಡ ಇದು ಕೊಡೋದು ಬೇಡ ಅಂತ ಕಾಣಬಹುದು. ಅಂದರೆ ನೋಡಿ, ದಾನದ ಬಗ್ಗೆ ಅದಕ್ಕೆ ದಾನವೀರ ಕರ್ಣ ಅಂತಲೇ ಪ್ರಸಿದ್ಧನಾದ ದಾನದಲ್ಲಿ. ಎಷ್ಟರ ಮಟ್ಟಿಗೆ ಅಂದರೆ, ಈ ದಾನದ ಇವನ ಕಥೆ ಕೇಳಿ ಸೂರ್ಯನಿಗೆ ಹೆದರಿಕೆ ಆಗಿದ್ದಂತೆ. ಅದಕ್ಕೋಸ್ಕರ ಒಮ್ಮೆ ರಾತ್ರಿ ಕನಸಿನಲ್ಲಿ ಸೂರ್ಯ ಬಂದು ಹೇಳಿದ್ದಂತೆ, ಇದು ಈಗ ಕೂಡಲೇ ನಡೆದ ಕಥೆ ಅಲ್ಲ, ಇದು ಎಲ್ಲಿ ನಡೆದ ಕಥೆ ಅಂತ ಹೇಳಿದ್ರೆ ಪಾಂಡವರು ವನವಾಸದಲ್ಲಿದ್ದಾಗ ನಡೆದ ಘಟನೆ. ಆದರೆ ಅದನ್ನು ಆದಿಪರ್ವದಲ್ಲೇ ಹೇಳಿ ಮುಗಿಸಿಬಿಡ್ತಾರೆ ಆ ಕಥೆಯನ್ನು. ಅಂದರೆ ಎಂಥ ಒಬ್ಬ ದಾನವೀರ ಇವನು ಅಂತ. ಸೂರ್ಯ ರಾತ್ರಿ ಕನಸಿನಲ್ಲಿ ಬಂದು ಹೇಳಿದ್ದಂತೆ ಇವನಿಗೆ, ನೋಡು, ನಾಳೆ ಬೆಳಗ್ಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ. ಅವನು ಬ್ರಾಹ್ಮಣ ಅಲ್ಲ, ಇಂದ್ರನೇ ನಿನ್ನ ಹತ್ರ ಬೇಡ್ಲಿಕ್ಕೆ ಬರ್ತಾನೆ. ಏನನ್ನು ಬೇಡ್ಲಿಕ್ಕೆ ಬರ್ತಾನೆ ಅಂತ ಹೇಳಿದ್ರೆ, ನಿನ್ನ ಕವಚವನ್ನು ಮತ್ತು ಕುಂಡಲವನ್ನು. ಯಾಕಂದರೆ ಈ ಕವಚ ಕುಂಡಲ ಇರುವ ತನಕ ಕರ್ಣನನ್ನು ಯಾರೂ ಸೋಲಿಸ್ಲಿಕ್ಕಾಗೋಲ್ಲ, ಏನೂ ಮಾಡಲಿಕ್ಕಾಗೋಲ್ಲ ಕರ್ಣನಿಗೆ. ಯಾಕಂದರೆ ಅದು ಅಭೇದ್ಯ, ಅದು ಅಮೃತದೊಟ್ಟಿಗೆ ಬಂದದ್ದು. ಅಮೃತ ಯಾವ ರೀತಿ ಯಾವತ್ತೂ ಅದನ್ನು ಅಮೃತ ಕುಡಿದ್ರೆ ಸಾಯಲ್ವೋ, ಹಾಗೆ ಈ ಕವಚ ಕುಂಡಲ ಇದ್ದರೆ ಯಾವತ್ತೂ ಸಾಯಲ್ಲ. ಅದರಿಂದಾಗಿ ನಿನ್ನ ಹತ್ರ ಕವಚ ಕುಂಡಲವನ್ನು ಕೇಳಲಿಕ್ಕೆ ಇಂದ್ರ ಬರ್ತಾನೆ ನಾಳೆ. ಯಾಕಂತೇಳಿದರೆ ಕವಚ ಕುಂಡಲ ಇದ್ದರೆ ಅರ್ಜುನನಿಗೆ ನಿನ್ನನ್ನು ಸೋಲಿಸ್ಲಿಕ್ಕಾಗೋಲ್ಲ, ನೀನು ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಹೇಳ್ತಾನೆ. ಇವನ ಅಪ್ಪನೇ ಸೂರ್ಯನೇ ಬಂದು ಹೇಳೋದು. ಕನಸಿನಲ್ಲೇ ಕರ್ಣ ಹೇಳ್ತಾನೆ ಇಂದ್ರನಿಗೆ, ಏನು ಹೇಳ್ತಾ ಇದ್ದೆ ಅಪ್ಪ? ಬ್ರಾಹ್ಮಣನಾಗಿ ಇಂದ್ರ ಬರ್ತಾನೆ, ನನ್ನ ಹತ್ರ ಕೇಳಲಿಕ್ಕೆ ಬರ್ತಾನೆ. ಅಲ್ಲ, ನೀನು ಇಷ್ಟು ಹೇಳಿ ಆದಮೇಲೆ ನಾನು ಕೊಡಲೇಬೇಕು ಅಂತ ಹೇಳ್ತಾನೆ. ಯಾಕಂದರೆ ಇಷ್ಟು ಹೇಳಿದ ಮೇಲೆ ಕೊಡಲಿಲ್ಲ ಆದರೆ ಏನರ್ಥ? ಯಾಕಂದರೆ ಬ್ರಾಹ್ಮಣ ಬರ್ತಾ ಇದ್ದಾನೆ ಅಂತ ಹೇಳ್ತೀವಿ, ಅದು ಇಂದ್ರನೇ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ನನ್ನ ಹತ್ರ ಬೇಡಲಿಕ್ಕೆ ಬರ್ತಾ ಇದ್ದಾನೆ ಅಂದರೆ ನಾನು ಇಂದ್ರನಿಗಿಂತಲೂ ಶ್ರೇಷ್ಠ ಅಂತ ಆಗಲಿಲ್ವ? ನನ್ನ ಹತ್ರ ಬೇಡಲಿಕ್ಕೆ ಬರ್ತಾ ಇದ್ದಾನೆ ಅಂದರೆ, ಅದರಲ್ಲೂ ನಾನು ಬ್ರಾಹ್ಮಣ ಅಂತ ಹೇಳಿದ್ಮೇಲೆ ಕೊಡಲೇಬೇಕು, ಕೊಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟ ಸೂರ್ಯ. ಸರಿ, ಇವನನ್ನು ದಾನ ಕೊಡುವುದರಿಂದ ನಾನು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಸರಿ, ಹಾಗಿದ್ರೆ ನೀನು ಕೊಟ್ಟೆ ಅಂತ ಆದರೂ ಕೂಡ ಅದಕ್ಕೆ ಪ್ರತಿಯಾಗಿ ಒಂದು ವರವನ್ನು ಕೇಳು. ಏನು ಅಂತ ಹೇಳಿದ್ರೆ, ಶಕ್ತ್ಯಾಯುಧ, ಇಂದ್ರನ ಬಳಿ ಒಂದು ಅಮೋಘವಾದ ಶಕ್ತ್ಯಾಯುಧ ಇದೆ. ಆ ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡಿದರೆ ಎಂಥವರಾದರೂ ಸಾಯಲೇಬೇಕು, ಅಂತಹ ಶಕ್ತ್ಯಾಯುಧವನ್ನು ಬಡಿ, ಅದಕ್ಕೆ ಪ್ರತಿಯಾಗಿ. ಆಯ್ತಪ್ಪ ಅಂತ ಹೇಳಿದ. ಮಾರನೇ ದಿನ ಸರಿಯಾಗಿ ಬೆಳಗಿನ ಜಾವದಲ್ಲಿ ಇವನು ಜಪ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಬ್ರಾಹ್ಮಣನಾಗಿ ಇಂದ್ರ ಬಂದು ಹೇಳ್ತಾನೆ, ನಾನು ಬ್ರಾಹ್ಮಣನಾಗಿ ಬೇಡ್ಲಿಕ್ಕೆ ಬಂದಿದ್ದೇನೆ, ದಾನ ಕೊಡು ಅಂತ. ಅದಕ್ಕೆ ಈ ಕರ್ಣ ಕೇಳ್ತಾನೆ, ಏನು ಬ್ರಾಹ್ಮಣರೇ, ಏನು ಬೇಕು ನಿಮಗೆ? ಕೊಡಿ, ಅದು ಬೇಕಾ, ಇದು ಬೇಕಾ, ಆ ಸಂಪತ್ತು ಬೇಕಾ, ಈ ಸಂಪತ್ತು ಬೇಕಾ? ಏನು ಬೇಡ, ನನಗೆ ಬೇಕಾಗಿರೋದು ಇಷ್ಟೇ, ನಿನ್ನ ಕವಚ ಹಾಗೂ ಕುಂಡಲ, ಇದೆರಡು ನನಗೆ ಬೇಕು ಅಂತ ಹೇಳಿ. ಕೂಡಲೇ ಕರ್ಣ ಹೇಳ್ತಾನೆ, ಗೊತ್ತಾಯ್ತು ನೀನು ಯಾವ ಬ್ರಾಹ್ಮಣ ಅಂತ, ಇಂದ್ರನೇ ನನ್ನನ್ನು ಕೇಳಲಿಕ್ಕೆ ಬಂದಿದೆಯಾ ಅಂತ ಗೊತ್ತಾಯಿತು, ಖಂಡಿತವಾಗಿ ನಾನು ಕೊಡ್ತೇನೆ. ಆದರೆ ನನ್ನ ಹತ್ರ ಬರೀ ಬೇಡಿ ಹೋದೆ ಅಂತ ಹೇಳಿದರೆ ನಿನಗೆ ಅವಮಾನ ಅಲ್ವಾ ಅಂತ ಹೇಳ್ತಾನೆ. ನೋಡಿ ಕರ್ಣ ಎಷ್ಟು ಚಂದ ಹೇಳ್ತಾನೆ ಅಂತ ಹೇಳಿದ್ರೆ, ನೀನೊಬ್ಬ ದೇವತೆಯಾಗಿ ನನ್ನ ಒಬ್ಬ ಮನುಷ್ಯನ ಹತ್ರ ಹೋಗಿ ಬೇಡಿ ಹೋದೆ ಅಂತ ಹೇಳಿದ್ರೆ ನಿನಗೆ ಅವಮಾನ. ಅದರಿಂದಾಗಿ ನೀನು ಬರೀ ಬೇಡುವುದಲ್ಲ, ಪ್ರತಿಯಾಗಿ ಕೊಟ್ಟು ಹೋಗಬೇಕು ಅಂತ. ನಾನು ನಿನಗೆ ಕೊಡ್ತೇನೆ, ಆದರೆ ಏನು ಅಂತ ಹೇಳಿದ್ರೆ ಒಂದು ಒಪ್ಪಂದದ ಮೇಲೆ. ಏನು ಅಂತ ಹೇಳಿದ್ರೆ, ನಾನು ನಿನಗೆ ಕೊಡ್ತೇನೆ, ನೀನು ನನಗೆ ಕೊಡಬೇಕು. ಹಾಗಿದ್ರೆ ಮಾತ್ರ, ಹಾಗೆ ಅಂದರೆ ನಿನ್ನ ಒಂದು ದೈವತ್ವಕ್ಕೂ ಕೂಡ ಅದು ಮಹತ್ವ ಬರುತ್ತದೆ ಅಂತ ಹೇಳ್ತಾನೆ. ಇಂದ್ರ ಒಪ್ಪಿದ, ಆಯಿತು, ನಿನಗೇನು ಕೊಡಬೇಕು? ನಿನ್ನ ಬಳಿ ಇರುವಂತಹ ಅಮೋಘವಾದ ಶಕ್ತ್ಯಾಯುಧವನ್ನು ಕೊಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಆ ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡಿದರೆ ಸಾವು ಖಚಿತ. ನನಗೆ ಜೀವನದಲ್ಲಿ ಒಬ್ಬನೇ ಪ್ರತಿಸ್ಪರ್ಧಿ ಇರೋದು, ಆ ಪ್ರತಿಸ್ಪರ್ಧಿಯನ್ನು ನಾನು ಮುಗಿಸಬೇಕು. ಯಾರಂದರೆ ಅರ್ಜುನ.
ಯಾರಿಗೆ ಭಗವಂತನೇ ಸಾರಥಿಯಾಗಿದ್ದಾನೋ, ಕೃಷ್ಣನೇ ಸಾರಥಿಯಾಗಿರ್ತಾನೋ ಅಂತಹ ನನ್ನ ಪ್ರತಿಸ್ಪರ್ಧಿಯನ್ನು ನಾನು ಸೋಲಿಸಬೇಕು, ಕೊಲ್ಲಬೇಕು. ಅದಕ್ಕೋಸ್ಕರ ನನಗೆ ಶಕ್ತಿ ಆಯುಧ ಬೇಕು. ಇಂದ್ರ ಒಪ್ಪಿದ, ಆಯಿತು ಅಂತ, ಖಂಡಿತ ಕೊಡ್ತೇನೆ ಅಂತ. ನಿನ್ನ ಕವಚ ಕುಂಡಲವನ್ನು ಕೊಡು ಅಂತ ಹೇಳಿದ. ಇಂದ್ರ ಯಾವಾಗ ಈ ರೀತಿ ಕೇಳಿದ, ಮಹಾಭಾರತ ಹೇಳುತ್ತದೆ, ಕರ್ಣ ಅದು ಅತ್ಯಂತ ಹರಿತವಾದಂತಹ ಆಯುಧವನ್ನು ತಗೊಂಬಂದಂತೆ. ಆಯುಧವನ್ನು ತಗೊಂಬಂದು ತನ್ನ ಎದೆಗೆ ಹಾಕಿ ಅದನ್ನು ಸೀಳಿದಾನಂತೆ. ಸೀಳಿ ಮೈಯಿಂದ ತೆಗೆದಿದ್ದಾನಂತೆ. ಇಡೀ ದೇಹ ರಕ್ತ ಸಿಕ್ತಾಗಿದೆಯಂತೆ. ಇದನ್ನು ನೋಡಿ ದೇವತೆಗಳು ಪುಷ್ಪವೃಷ್ಟಿ ಮಾಡಿದಂತೆ ಕರ್ಣನ ಮೇಲೆ. ವಾ, ಎಂಥ ಒಬ್ಬ ಅದ್ಭುತ! ಯಾಕಂದರೆ ಮೈಗೆ ಅಂಟಿದ್ದನ್ನು ಅವನ ಒಟ್ಟಿಗೆ ಹುಟ್ಟಿದ್ದದು. ಅದರಿಂದ ಅದನ್ನು ತೆಗೆದುಕೊಡುವುದು ಅಂತ ಹೇಳಿದ್ರೆ ಮೈಯಲ್ಲಿರುವ ಚರ್ಮವನ್ನು ಕಿತ್ತುಕೊಟ್ಟ ಹಾಗೆ. ಆ ರೀತಿ ಆ ಕುಂಡಲ ಕವಚವನ್ನು ತಾನು ಹರಿದು ಕೊಟ್ಟಿದ್ದಾನಂತ. ಕುಂಡಲವನ್ನು ಅದು ಕೂಡ ಅಷ್ಟೇ, ಮತ್ತೆ ಹಾಕ್ಕೊಂಡಿದ್ದು ಅಂತ ಹೇಳಿದ್ರೆ ರಿಂಗ್ ಹಾಕ್ಕೊಂಡಾಗೆ ತೆಗೆದುಕೊಡ್ಬೋದು. ಇದು ಹಾಗಲ್ಲ, ಮತ್ತು ಕಿವಿಯನ್ನು ಎಳೆದೇ ಕೊಡಬೇಕು, ಕಿವಿಯನ್ನು ತುಂಡು ಮಾಡೇ ಕೊಡಬೇಕು. ಹಾಗೆ ಕೊಡಲಿಕ್ಕಾಗೋಲ್ಲ. ಆದರೆ ನೋಡಿ ಏನು ಕರ್ಣ ಅಂದರೆ, ದಾನ ಅಂದರೆ ಯಾವ ರೀತಿ ಕರ್ಣನಿಂದ ತಾನು ಅದನ್ನು ಎಳೆದು ಕುಂಡಲವನ್ನು ಕೊಟ್ಟಿದ್ದಾನಂತ. ಇಂದ್ರ ಅನುಗ್ರಹ ಮಾಡಿದ, ನಿನ್ನ ದೇಹದಲ್ಲಿ ಒಂದು ಚೂರು ಗಾಯದ ಕಲೆಯೂ ನಿಲ್ಲದ ಹಾಗೆ ನಾನು ನೋಡ್ಕೊಳ್ತೇನೆ. ಇಂದ್ರನ ಅನುಗ್ರಹದಿಂದಾಗಿ ಅವನ ದೇಹ ಒಳ್ಳೆ ಬಂಗಾರಮಯವಾಗೇ ಇತ್ತಂತೆ. ಕವಚ ಇಲ್ಲ ಅಷ್ಟೇ, ಆದರೆ ಕವಚದ ಬದಲಿಗೆ ಒಂದು ಚೂರು ಗಾಯ ಇಲ್ಲದ ಹಾಗೆ, ಕಿವಿಯೂ ಕೂಡ ಅಷ್ಟೇ, ಒಂದು ಚೂರು ಗಾಯ ಇಲ್ಲದ ಹಾಗೆ ತಾನು ಅನುಗ್ರಹವನ್ನು ಮಾಡಿದಂತೆ. ಅದಕ್ಕೆ ಪ್ರತಿಯಾಗಿ ಶಕ್ತ್ಯಾಯುಧವನ್ನು ಕೊಟ್ಟಂತೆ. ಆಗ ದೇವತೆಗಳು ಬಿರುದು ಕೊಟ್ಟರು ಅವನಿಗೆ, ವೈಕರ್ತರಹ ಅಂತ. ಕರ್ಣನಿಗೆ ವೈಕರ್ತನ ಅಂತ. ಯಾಕಂತ ಹೇಳಿದ್ರೆ ವಿಕರ್ತನ ಅಂದರೆ ತುಂಡು ಮಾಡುವುದು, ತುಂಡು ಮಾಡಿ ಕೊಟ್ಟವನು ಅಂತ. ಅದಕ್ಕೆ ಅವನಿಗೆ ಹೆಸರು ವೈಕರ್ತನ ಕರ್ಣ ಅಂತ. ವೈಕರ್ತನ ಅಂತ ಬರ್ತದೆ ಮಹಾಭಾರತದಲ್ಲಿ. ವೈಕರ್ತನ ಅಂದರೆ ಕರ್ಣನಿಗೆ ಹೆಸರದು, ಯಾಕಂದರೆ ಕವಚವನ್ನು ತೆಳೆದು ಕೊಟ್ಟವನು. ಹೀಗೆ ಕುಂತಿಯಿಂದಾಗಿ ಹುಟ್ಟಿದಂತಹ ಮಗ ಕರ್ಣ ಮೊದಲನೇವನು. ಆದರೆ ಬರಲೇ ಇಲ್ಲ, ಅವನು ಲೆಕ್ಕಕ್ಕೆ ಬರಲಿಲ್ಲ ಅವಳ ಮಗದಲ್ಲಿ. ಆದರೆ ನೋಡಿ, ಅವಳಿಗೆ ಗೊತ್ತಾಯ್ತಂತೆ, ನನ್ನ ಮಗನನ್ನು ಅತಿರಥ ನೋಡಿಕೊಳ್ತಾ ಇದ್ದಾನೆ, ಅತಿರಥ ರಾಧೆಗೆ ಬಳಿ ಸೇರಿದ್ದಾನೆ ನನ್ನ ಮಗ, ಗೊತ್ತಾಯ್ತಂತೆ ಅವಳಿಗೆ. ಹೇಗೆ ಅಂತ ಹೇಳಿದರೆ, ಆ ಮಗುವನ್ನು ತಾನು ಬರೀ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಬಿಟ್ಟಿದ್ದಲ್ಲ, ಮತ್ತು ಅದರೊಟ್ಟಿಗೆ ಒಬ್ಬ ಗೂಢಚರನನ್ನು ಬಿಟ್ಟಿದ್ಲಂತೆ. ಆ ಪೆಟ್ಟಿಗೆ ಎಲ್ಲೆಲ್ಲೆಲ್ಲೆಲ್ಲ ಹೋಗುತ್ತೆ ನೋಡ್ಕೊ ಅಂತ, ಯಾರ ಕೈಗೆ ಸಿಗುತ್ತೆ ನೋಡ್ಕೊ ಅಂತ ಹೇಳಿ ಬಿಟ್ಟಿದ್ದಾಳಂತೆ ಅವಳು. ಅದನ್ನೇ ಹಿಂಬಾಲಿಸ್ಕೊಂಡು ಒಬ್ಬ ಗೂಢಚರ ಹೋಗಿ ಅದು ಯಾರ ಕೈಗೆ ಸಿಕ್ಕಿತು ಅದೆಲ್ಲ ಬಂದು ಇವಳಿಗೆ ವಿಷಯವನ್ನು ಹೇಳಿದ್ ನಾನು. ಅದರಿಂದ ಇವಳಿಗೆ ವಿಷಯ ಗೊತ್ತಿದೆ, ಕರ್ಣ ನನ್ನ ಮಗ ಅಲ್ಲಿ ಬೆಳೀತಾ ಇದ್ದಾನೆ, ವಿಷಯ ಗೊತ್ತಿದೆ ಅವಳಿಗೆ. ಆಮೇಲೆ ಅವಳು ಕನ್ಯೆಯಾಗಿದ್ಲು, ಈ ವಿಷಯ ಮಾತ್ರ ಯಾರಿಗೂ ಗೊತ್ತಿಲ್ಲ, ಊರಿನಲ್ಲಿ ಯಾರಿಗೂ ಗೊತ್ತಿಲ್ಲ, ಒಬ್ಬಳಿಗೆ ಮಾತ್ರ ಗೊತ್ತಿದ್ದಿದ್ದು. ಅವಳು ಬಾಯಿ ಬಿಡಲಿಲ್ಲ, ಯಾರ ಹತ್ರನೂ ಬಿಡಲಿಲ್ಲ. ಮುಂದೆ ಈ ಕುಂತಿಗೆ ಸ್ವಯಂವರವನ್ನು ಏರ್ಪಾಡು ಮಾಡಿದ ಪಾಂಡುರಾಜ, ಇವನು ಕುಂತಿಭೋಜ. ಅಲ್ಲಿ ಅನೇಕ ರಾಜರುಗಳು ಬಂದಿದ್ದರು, ಪಾಂಡುರಾಜನು ಕೂಡ ಬಂದಿದ್ದ. ಈ ಪಾಂಡುರಾಜನನ್ನು ಕುಂತಿ ತಾನೇ ವರಿಸಿದ್ಲಂತೆ, ನನಗೆ ಇವನೇ ಬೇಕು ಅಂತ ತಾನಾಗೆ ಹೋಗಿ ಮಾಲೆಯನ್ನು ಹಾಕಿ ವಿವಾಹವಾದ್ಲು. ಕಾರಣ ಏನಂದರೆ, ಹಿಂದಿನ ಜನ್ಮದಲ್ಲಿಯೂ ಕೂಡ ಇವಳೇ ಪತ್ನಿ ಇವನಂತ. ಇವಳು ಮತ್ತಾರೂ ಅಲ್ಲ, ಅವನು ಪರಾವಹ ಅಂತ ಹೇಳುವಂತಹ ಮರುತು ಪಾಂಡುರಾಜ, ಅವನ ಪತ್ನಿಯೇ ಇವಳು. ಅದರಿಂದಾಗಿ ಈ ಜನ್ಮದಲ್ಲೂ ಅವನೇ ಪತ್ನಿಯಾದ. ಅವನ ಪತ್ನಿಯಾಗಿ ಸಂತೋಷದಿಂದ ತಾನು ಹಸ್ತಿನಾಪುರಕ್ಕೆ ಬಂದಳು. ಭೀಷ್ಮಾಚಾರ್ಯರು ಇನ್ನೊಬ್ಬಳನ್ನು ಮದುವೆ ಮಾಡಬೇಕು ಪಾಂಡುರಾಜನಿಗೆ ಅಂತ ಇಚ್ಛೆ ಮಾಡಿ ಮದ್ರರಾಜನ ಮಗಳು ಮಾದ್ರಿ, ಈ ಮದ್ರರಾಜ ಏನಿದ್ದಾನೆ, ಮದ್ರರಾಜ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದಂತೆ. ಋತಾಯನ ಅಂತ ಅವನ ಹೆಸರು. ಆ ಋತಾಯನ ತಪಸ್ಸು ಮಾಡಿದ್ದ, ನನಗೆ ಅತ್ಯಂತ ಬಲಿಷ್ಠನಾದ ಮಗ ಬೇಕು ಅಂತ. ಆ ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಅದರ ಕಡೆಯಲ್ಲಿ ಬಂದವನೇ ಇವನು ಶಲ್ಯ ಅಂತ. ಈ ಶಲ್ಯ ತಾನು ಬಂದದ್ದು. ಇವನು ಯಾರು ಅಂತ ಹೇಳಿದ್ರೆ ಪ್ರಹ್ಲಾದನ ತಮ್ಮ ಸಖಲಾದ ಅಂತ. ಆ ಪ್ರಹ್ಲಾದನ ತಮ್ಮ ಸಖಲಾದ ಏನಿದ್ದಾನೆ ಅವನೇ ಇಲ್ಲಿ ಶಲ್ಯನಾಗಿ ಬಂದ. ಅಂದರೆ ನೋಡಿ, ಎಲ್ಲರೂ ಕೂಡ ದೇವತಾ ಅಂಶಗಳು ಮಹಾಭಾರತದಲ್ಲಿ ಬಂದವರು. ಈ ಸಖಲಾದನಲ್ಲಿ ವಿಶೇಷವಾಗಿ ವಾಯುದೇವನ ಆವೇಶ ಇತ್ತಂತೆ. ಅದರಿಂದಾಗಿ ಈ ಶಲ್ಯನು ಕೂಡ ಮಹಾಪರಾಕ್ರಮಿ. ಒಂದನೇದಾಗಿ ಬ್ರಹ್ಮನ ವರ, ಅದರೊಟ್ಟಿಗೆ ವಾಯುದೇವರ ಆವೇಶದಿಂದಾಗಿ ಮಹಾಪರಾಕ್ರಮ. ಆಗಿನ ಕಾಲದಲ್ಲಿ ಯಾರು ಬಲಿಷ್ಠರು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದದರಲ್ಲಿ ಒಬ್ಬ ಈ ಮದ್ರರಾಜ ಶಲ್ಯ. ಮುಂದೆ ನಾವು ನೋಡ್ತೇವೆ ಇದನ್ನು, ದುರ್ಯೋಧನ ಲೆಕ್ಕಾಚಾರ ಮಾಡ್ತಾನೆ. ಈಗ ಪ್ರಪಂಚದಲ್ಲಿ ಪ್ರಸ್ತುತ ಯಾರು ಅತ್ಯಂತ ಬಲಿಷ್ಠರು ಅಂತ ಲೆಕ್ಕಾಚಾರ ಮಾಡ್ತಾ ಒಬ್ಬ ಈ ಮದ್ರರಾಜನನ್ನು ಹಿಡ್ಕೊಳ್ತಾನೆ, ಶಲ್ಯನನ್ನು. ಆ ರೀತಿ ಈ ಶಲ್ಯ ತಾನು ಮಹಾಬಲಿಷ್ಠನಾಗಿದ್ದ. ಅವನು ಅಪ್ಪನಂತರ ತಾನು ಮದ್ರ ದೇಶವನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡಿದ. ಅವನ ತಂಗಿ ಏನಿದ್ದಾಳೆ ಅದೇ ಮಾದ್ರಿ.
ಆ ಮಾದ್ರಿಯನ್ನು ಭೀಷ್ಮಾಚಾರ್ಯರ ತಾವು ಹೋಗಿ ಪಾಂಡುರಾಜನಿಗೋಸ್ಕರ ಕರ್ಕೊಂಬಂದರು. ಕರ್ಕೊಂಡು ಬಂದು ತಾವು ವಿವಾಹವನ್ನು ಮಾಡಿಸಿದರು. ಈ ರೀತಿ ಪಾಂಡುರಾಜ ಮಾದ್ರಿ ಹಾಗೂ ಕುಂತಿ ಇವರಿಬ್ಬರೊಟ್ಟಿಗೆ ತಾನು ಸಂಸಾರವನ್ನು ಮಾಡಿದ. ಅಂದರೆ ಧೃತರಾಷ್ಟ್ರನಿಗಿದ್ದ ಹಾಗೆ 100 ಪತ್ನಿಯರಿರಲಿಲ್ಲ ಇವನಿಗೆ. ಪಾಂಡುರಾಜನಿಗೆ ಇಬ್ಬರೇ ಪತ್ನಿಯರು. ಅವರೊಟ್ಟಿಗೆ ಆನಂದವಾಗಿ ತಾನು ಸಂಸಾರವನ್ನು ರಾಜ್ಯಭಾರವನ್ನು ಮಾಡಿದ. ಎಲ್ಲ ಕಡೆ ತಾನು ಹೋಗಿ ದಿಗ್ವಿಜಯವನ್ನು ಸಂಪಾದಿಸಿಕೊಂಡು ಬಂದಿದ್ದಾನಂತೆ ಪಾಂಡುರಾಜ. ಹಿಂದೆ ಶಂತನು, ಭರತ, ಅವರ ಕಾಲದಲ್ಲಿ ಈ ಭರತ ವಂಶಕ್ಕೆ ಒಂದು ಇಂಥ ಕೀರ್ತಿ ಇತ್ತಂತೆ. ಆ ಕೀರ್ತಿಯನ್ನು ಮತ್ತೆ ಮರಳಿ ಕೊಟ್ಟವನು ಯಾರು ಅಂತ ಹೇಳಿದ್ರೆ ಪಾಂಡುರಾಜ ಅಂತ ಹೇಳ್ತಾರೆ.